ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಯಾವುದು ಅಂದ್ರೆ ಸಹಕಾರ ಸಂಘ ರಚನೆ ಆಗಬೇಕು ಅಂದ್ರೆ ಅಲ್ಲಿರುವಂತಹ ಒಂದು ವಿಧಿಗಳು ಏನೇನು ಹೇಳುತ್ತೆ. ನಾವು ಕಾನ್ಸ್ಟಿಟ್ಯೂಷನ್ ನೋಡ್ತೇವೆ, ಹಾಗೆ ನಮ್ಮ ಪಂಚಾಯತ್ ರಾಜ್ ವಿಷಯದಲ್ಲೂ ಗಮನಿಸ್ತಾ ಹೋಗ್ತೇವೆ. ಅಲ್ಲಿ 400ಕ್ಕೂ ಹೆಚ್ಚು ವಿಧಿಗಳನ್ನ ಗಮನಿಸ್ತಾ ಹೋಗ್ತೇವೆ. ಹಾಗೆಯೇ ಇಲ್ಲೂ ಕೂಡ ನಾವು ಸಾಕಷ್ಟು ವಿಧಿಗಳನ್ನ ನೋಡ್ತಾ ಬರುವಂತದ್ದು. ಎಷ್ಟು 130ಕ್ಕೂ ಹೆಚ್ಚು ವಿಧಿಗಳನ್ನ ನಾವಿಲ್ಲಿ ಗಮನಿಸ್ತಾ ಬರ್ತೇವೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದ್ರೆ PDO ಮತ್ತು VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಯಲ್ಲಿ ಸಹಕಾರ ಸಂಘಗಳ ಬಗ್ಗೆ ತಿಳಿಸಿರುವಂಥದ್ದು. ಯಾಕೆಂದ್ರೆ ಇದು ಹಳ್ಳಿ ಮತ್ತು ನಗರ ಪಟ್ಟಣದ ವ್ಯಾಪ್ತಿಯಲ್ಲಿ ರಚನೆ ಆಗುವಂತಹ ಕೋಆಪರೇಟಿವ್ ಸೊಸೈಟಿಗಳು. ಇಲ್ಲಿ ರಚನೆ ಆದ ನಂತರದಲ್ಲಿ ಇಲ್ಲಿ ಬರುವಂತಹ ವಿಧಿಗಳು ಏನೇನು, ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ವಿಧಿಗಳು ಏನೇನು ತಿಳಿಸುತ್ತೆ, ರಿಜಿಸ್ಟ್ರಾರ್ ಅಂದ್ರ ಬಗ್ಗೆ ಏನ್ ತಿಳಿಸುತ್ತೆ, ಅಲ್ಲಿ ಬರುವಂತಹ CEO ಕಾರ್ಯ ಏನು, ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಅಲ್ಲಿ ಬರುವಂತಹ ನಿರ್ದೇಶಕ ಮಂಡಳಿ ಯಾವ ರೀತಿ ಇರುತ್ತೆ, ಆಮೇಲೆ ವಾರ್ಷಿಕ ಸಭೆ ಯಾವಾಗ ನಡೆಯುತ್ತೆ, ಎಲ್ಲ ಮಾಹಿತಿಯನ್ನ ಇದ್ರ ಬಗ್ಗೆ ಕೇಳುವಂಥದ್ದು. ಪರೀಕ್ಷಾ ದೃಷ್ಟಿಯಿಂದ ಸಹಕಾರ ಸಂಘಗಳ ವಿಧಿಗಳ ಬಗ್ಗೆ ಹೆಚ್ಚಿನ ಕ್ವಶನ್ ಬರೋದ್ರಿಂದ ಈ ವಿಡಿಯೋ ಆ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ನಾವು ಹಿಂದಿನ ವಿಡಿಯೋದಲ್ಲಿ ಸಹಕಾರ ಸಂಘಗಳ ಒಂದು ಹಿನ್ನೆಲೆಯನ್ನ ನೋಡಿದ್ವಿ. ಹಿನ್ನೆಲೆ ನೋಡಿದಾದ ನಂತರದಲ್ಲಿ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಬಂತು, ಅದರ ಹೊಸ ಸಂಘ ಯಾವುದು ರಚನೆ ಆಯಿತು ಹೊಸದಾಗಿ ಅನ್ನುವಂಥದ್ದು, ಹಾಗೆ ಸಂವಿಧಾನದಲ್ಲಿ ಇದರ ಬಗ್ಗೆ ಉಲ್ಲೇಖ ಯಾವ ರೀತಿ ಇದೆ, ವಿಧಿಗಳೇನೇನು, ಅದೆಲ್ಲವನ್ನ ನಾವು ನೋಡ್ತಾ ಬಂದ್ವಿ. ಯಾವುದು ಹೋದ ತರಗತಿಯಲ್ಲಿ ನಾವು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಬಂದ್ವಿ. ನಂತರದಲ್ಲಿ ಈ ತರಗತಿಯಲ್ಲಿ ನಾವು ಸಹಕಾರ ಸಂಘಗಳ ವಿಧಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಇಲ್ಲಿ ಬಹಳಷ್ಟು ವಿಧಿಗಳು ಇದೆ ಅದರಲ್ಲಿ ಇಲ್ಲಿ ಮೇಜರ್ ಆಗಿ ನಾನು ಕೆಲವೊಂದಿಷ್ಟು ವಿಧಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೇನೆ. ನೋಡಿ, ರಿಜಿಸ್ಟ್ರಾರ್ ಅಂದ್ರೆ ಏನು, ರಿಜಿಸ್ಟ್ರಾರ್ ಅನ್ನುವಂಥವ್ರು ಯಾರು, ಆರ್ಟಿಕಲ್ 2A ತಿಳಿಸುತ್ತೆ. ಇದರಲ್ಲಿ 2A ಏನ್ ಹೇಳುತ್ತೆ ಅಂದ್ರೆ ರಾಜ್ಯ ಸರ್ಕಾರದಿಂದ ನೇಮಕವಾಗಿರ್ತಾರೆ ರಿಜಿಸ್ಟ್ರಾರ್ ಅನ್ನುವಂಥದ್ದು. ನೋಡಿ, ಎಲ್ಲಾ ಸಹಕಾರ ಸಂಘಗಳು ರಚನೆ ಆಗ್ಬೇಕು ಅಂದ್ರೆ ಇವರ ಬಳಿಗೆ ಹೋಗುವಂಥದ್ದು, ರಿಜಿಸ್ಟ್ರಾರ್ ಅವರ ಬಳಿಗೆ ಹೋಗುವಂಥದ್ದು. ನೋಡಿ, ಎಲ್ಲಾ ಸಹಕಾರ ಸಂಘಗಳ ರಚನೆ ಆಗ್ಬೇಕು ಅಂದ್ರೆ ಅವರ ಅರ್ಜಿಯನ್ನ ಸ್ವೀಕರಿಸಿ ಸಂಘವನ್ನ ಪರಿಶೀಲನೆ ಮಾಡಿ ಅಪ್ರೂವ್ ಮಾಡುವಂತಹ ಅಧಿಕಾರ ಇವರ ಬಳಿ ಇರುತ್ತೆ. ರಾಜ್ಯ ಸರ್ಕಾರದಿಂದ ನೇಮಕವಾದಂಥವರು ಆರ್ಟಿಕಲ್ 2A ಅಡಿಯಲ್ಲಿ ರಿಜಿಸ್ಟ್ರಾರ್ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ನೋಡಿ, ಆರ್ಟಿಕಲ್ 2AA ತಿಳಿಸುತ್ತೆ ರಾಜ್ಯ ಸರ್ಕಾರ ಒಬ್ಬ ವ್ಯಕ್ತಿಯನ್ನ ರಾಜ್ಯ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಗಾಗಿ, ಅಲ್ಲಿ ನಡೆದುವಂತಹ ವ್ಯವಹಾರಗಳ ಒಂದು ಲೆಕ್ಕ ಪರಿಶೋಧನೆಗಾಗಿ ನೇಮಿಸುವಂಥದ್ದು ಆರ್ಟಿಕಲ್ 2AA. ಹಾಗೆ ಇವರಿಗೆ ಬೇಕಾದಂತಹ ಒಂದು ಅಧಿಕಾರಿ ವರ್ಗವನ್ನ ಕೂಡ ಸರ್ಕಾರವನ್ನ ನೇಮಕ ಮಾಡುತ್ತೆ. ಆರ್ಟಿಕಲ್ 2A ಏನ್ ಹೇಳುತ್ತೆ, ರಿಜಿಸ್ಟ್ರಾರ್ ಅನ್ನ ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ. ಹಾಗೆ ರಾಜ್ಯ ಸರ್ಕಾರದ ಸಹಕಾರ ಸಂಘಗಳ ಒಂದು ಲೆಕ್ಕ ಪರಿಶೋಧನೆಗಾಗಿ ಇವರನ್ನ ನೇಮಕ ಮಾಡುವಂಥದ್ದು, ಹಾಗೆ ಇತರ ವರ್ಗದ ಅಧಿಕಾರಿಗಳನ್ನ ಕೂಡ ಇವರ ಸಹಾಯಕ್ಕಾಗಿ ಅವಶ್ಯಕತೆಗಾಗಿ 2AA ಪ್ರಕರಣದಡಿ ನೇಮಕ ಮಾಡುವಂಥದ್ದು. ಇದು ಸಹಕಾರ ಸಂಘಗಳ ಒಂದು ವಿಧಿಗಳನ್ನ ನೋಡ್ತಾ ಬರುವಂಥದ್ದು. ನಂತರ 6ನೇ ವಿಧಿ ಏನ್ ತಿಳಿಸುತ್ತೆ, 6ನೇ ವಿಧಿ ತಿಳಿಸುವಂಥದ್ದು ಸಹಕಾರ ಸಂಘಗಳ ನೋಂದಣಿ ಅರ್ಜಿ ಬಗ್ಗೆ ತಿಳಿಸುತ್ತೆ. 6ನೇ ವಿಧಿ, ಒಂದೇ ನಿಮಿಷ. ಸಹಕಾರ ಸಂಘಗಳ ಬಗ್ಗೆ ನೋಂದಣಿ ಬಗ್ಗೆ ತಿಳಿಸುವಂಥದ್ದು 6ನೇ ವಿಧಿ. 6ನೇ ವಿಧಿ ಏನ್ ಹೇಳುತ್ತೆ, ಸಹಕಾರ ಸಂಘಗಳ ನೋಂದಣಿಯ ಅರ್ಜಿಯ ಬಗ್ಗೆ ತಿಳಿಸುವಂಥದ್ದು. ಆ ಅರ್ಜಿಯಲ್ಲಿ ಯಾವ ಅಂಶಗಳಿರಬೇಕು. ನೋಡಿ, ಒಂದು ಅರ್ಜಿ ಅನ್ನುವಂಥದ್ದು ಹಾಕಿದ ನಂತರದಲ್ಲಿ ಯಾವ ಅಂಶಗಳಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ಬೇಕು. ಅರ್ಜಿದಾರರು ರಿಜಿಸ್ಟ್ರಾರ್ನಲ್ಲಿ ನೋಂದಣಿಯನ್ನ ಮಾಡಬೇಕು. ನೋಡಿ, ರಿಜಿಸ್ಟ್ರಾರ್ ಅನ್ನುವಂಥದ್ದು ರಾಜ್ಯ ಸರ್ಕಾರದಿಂದ ನೇಮಕ ಆದಂಥವರು, ಹಾಗಾಗಿ ಅವರು ರಿಜಿಸ್ಟ್ರಾರ್ನ ಬಳಿ ನೋಂದಣಿಯನ್ನ ಮಾಡಿಸ್ಬೇಕಾಗತ್ತೆ, ಕಂಪಲ್ಸರಿ ಇರುತ್ತೆ. ನೋಡಿ, ಅರ್ಜಿದಾರರ ಸಂಖ್ಯೆ 20ಕ್ಕಿಂತ ಕಡಿಮೆ ಇರಬಾರ್ದು.
ಒಂದು ಸಹಕಾರ ಸಂಘ ರಚನೆ ಆಗಬೇಕು ಅಂದ್ರೆ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಿದೆ? 20 ಇದೆ. ಮುಂಚೆ 10 ಇತ್ತಿದು. 10 ಜನರು ಸೇರ್ಕೊಂಡ್ರೆ ಒಂದು ಸಹಕಾರ ಸಂಘ ರಚನೆ ಮಾಡುವಂತಹ ಅವಕಾಶ ಇತ್ತು. 2021ರ ನಂತರದಲ್ಲಿ ಇದು 20ಕ್ಕೆ ಬದಲಾಯಿತು. ಮುಂದೆ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ ನಾವು ಹೇಳಿಕೆ ರೂಪದ ಕ್ವಶನ್ಗಳು ಬರಬಹುದು. ಒಂದು ಸಹಕಾರ ಸಂಘ ರಚನೆ ಆಗಬೇಕು ಅಂದ್ರೆ ಕನಿಷ್ಠ ಸದಸ್ಯರ ಸಂಖ್ಯೆ ಅಂತ ಕೇಳ್ಬೋದು. 20 ಕೇಳ್ಬೋದು, 10 ಕೇಳ್ಬೋದು, 30 ಕೇಳ್ಬೋದು, 5 ಕೇಳ್ಬೋದು. ಇಲ್ಲಿ ಅಪ್ಡೇಟೆಡ್ ಆನ್ಸರ್ ಅನ್ನುವಂಥದ್ದು 20 ಆಗಿರುತ್ತೆ. ಹಾಗೆ ಒಂದು ಸಹಕಾರ ಸಂಘದ ಒಂದು ಸದಸ್ಯರಾಗಬೇಕು ಅಂದ್ರೆ 18 ವರ್ಷ ಮೇಲ್ಪಟ್ಟಿರ್ಬೇಕು. 18 ವರ್ಷ ಮೇಲ್ಪಟ್ಟಿರ್ಬೇಕು. ಹಾಗೆಯೇ ಒಂದೇ ಕುಟುಂಬದವರಾಗಿರಬಾರ್ದು. ನಾವು 20 ಜನ ಸೇರ್ಕೊಂಡು ಒಂದು ಸಂಘವನ್ನ ಮಾಡ್ತೀವಿ ಅಂತ ಹೇಳಿ ಮನೆಯಲ್ಲಿರೋ 20 ಜನ ಸೇರ್ಕೊಂಡು, ಅವಿಭಕ್ತ ಕುಟುಂಬ ಅದರ ಏನಾದ್ರೂ ಇದ್ದು 20 ಜನರು ಸೇರ್ಕೊಂಡು ನಾವೊಂದು ಸಹಕಾರ ಸಂಘ ಮಾಡ್ಕೊಂತೀವಿ ಅನ್ನುವಂಥದ್ದು ಬರೋದಿಲ್ಲ. ಇಲ್ಲಿ 20 ಜನರು ಸೇರ್ಕೊಂಡಿದ್ದಾರೆ ಅಂದ್ರೆ ಒಂದೇ ಹಳ್ಳಿಯ ಸಮಾಜ ವರ್ಗದ ಬೇರೆ ಬೇರೆ ವರ್ಗದಿಂದ, ಈಗ ಮಾಲೀಕರು ಇರ್ತಾರೆ, ಕೆಲವರು ಉದ್ಯಮಿಗಳಿರ್ತಾರೆ, ಕೆಲವರು ಬೇರೆ ಬೇರೆ ವರ್ಗದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಒಂದು ಸಂಘವನ್ನ ರಚನೆ ಮಾಡುವಂಥದ್ದು. ಒಂದೇ ಕುಟುಂಬದವರಿಗೆ ಅವಕಾಶವಿರೋದಿಲ್ಲ. ಸಹಕಾರ ಸಂಘಗಳ ನೋಂದಣಿ ಅರ್ಜಿಯಲ್ಲಿ ಇರುವಂಥದ್ದು ಪ್ರಕರಣ 6 ತಿಳಿಸುವಂಥದ್ದು ಸಹಕಾರ ಸಂಘ ನೋಂದಣಿ ಅರ್ಜಿಯ ಬಗ್ಗೆ. ನಂತರ ನೋಡಿ ಸ್ನೇಹಿತರೆ, ಒಂದು ಸಹಕಾರ ಸಂಘ ನೋಂದಣಿ ಆಗಬೇಕು ಅನ್ನುವಂಥದ್ದು ಯಾವ ರೀತಿಯಾಗಿ, ಇಲ್ಲಿ ಏನ್ ಹೇಳುತ್ತೆ? ಸಹಕಾರ ಸಂಘಗಳ ನೋಂದಣಿಯ ಬಗ್ಗೆ ತಿಳಿಸುವಂತ ಹೋಗ್ತಾರೆ. ರಿಜಿಸ್ಟರ್ ಅರ್ಜಿ ಸ್ವೀಕರಿಸಿದ 3 ತಿಂಗಳ ಒಳಗೆ ಉತ್ತರವನ್ನ ರಿಜಿಸ್ಟರ್ ನೀಡಬೇಕು. ನೋಡಿ, ಅಕಸ್ಮಾತ್ ಅವರು 3 ತಿಂಗಳ ಒಳಗೆ ಏನಾದ್ರೂ ಉತ್ತರವನ್ನ ನೀಡಲಿಲ್ಲ ಅಂದ್ರೆ ಸಂಘ ನೋಂದಣಿ ಆಗಿದೆ ಎಂದರ್ಥ ಅಂತ ಪ್ರಕರಣ ತಿಳಿಸುತ್ತೆ. ಪ್ರಕರಣ ಏನ್ ಹೇಳುತ್ತೆ? 3 ತಿಂಗಳ ಒಳಗೆ ಕೂಡ ರಿಜಿಸ್ಟರ್ ಒಂದು ಅಪ್ಡೇಟ್ ಅನ್ನು ಕೊಡ್ತಾರೆ. ನೀವು ಸಂಘವನ್ನ ನೀವು ಮಾಡಬಹುದು ಅಥವಾ ರಿಜಿಸ್ಟರ್ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅನ್ನುವಂಥದ್ದು ಕೊಡ್ತಾರೆ. ಆ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಸಂಘ ರಿಜಿಸ್ಟರ್ ಆಗಿದೆ ಅನ್ನುವಂಥದ್ದು ನಾವು ನೋಡ್ತಾ ಬರುವಂಥದ್ದು. ಸಂಘ ನೋಂದಣಿ ಪತ್ರ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಒಂದು ಡೆಮೋ ತೋರಿಸಿದ್ದೀನಿ ನಿಮ್ಗೆ. ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ. ಇದು ಯಾವುದು ಬೆಂಗಳೂರಿಂದ ಯಾವುದೋ ಒಂದು ಸಂಘದ ರಚನೆ ಆಗಿದೆ. ಇರ್ಲಿ, ಇದು ನಮಗೆ ಎಕ್ಸಾಂಪಲ್ಗೆ ಇದೆ ಸಾಕು. ಸಹಕಾರ ಸಂಘಗಳ ನಿಬಂಧಕ ಕಚೇರಿ ನಂಬರ್, ಇದು ಯಾವುದೋ ರಸ್ತೆ ಇದೆ, ಬೆಂಗಳೂರಿದೆ, ಸಹಕಾರ ಇಲಾಖೆ ವತಿಯಿಂದ ಬಂದಿರುವಂಥದ್ದು. ಅದಕ್ಕೆ ನೋಡಿ ಕ್ರಮಾಂಕವನ್ನು ಕೊಟ್ಟಿದ್ದಾರೆ. ಸಂಘದ ಒಂದು ಕ್ರಮಾಂಕ ಯಾವ ಇದರಲ್ಲಿ ಸೆಕ್ಷನ್ ಅಲ್ಲಿ ಆಗಿರುವಂಥದ್ದು, ಹಾಗೆ ಎಷ್ಟನೇ ನಂಬರಿನ ಸಂಘ ಇದು, ಯಾವ ಇಸ್ವಿಯಲ್ಲಿ ರಚನೆ ಆಯಿತು ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ. ನೋಂದಣಿ ಪತ್ರ ಅನ್ನುವಂಥದ್ದು ಈ ರೀತಿಯಾಗಿ ಬರುವಂಥದ್ದು, ಸೀಲ್ ಹಾಕಿ ಕೊಟ್ಟು ಇರುವಂಥದ್ದು. ಯಾರು ಕೊಟ್ಟಿರ್ತಾರೆ? ಸಹಕಾರ ಸಂಘಗಳ ನಿಬಂಧಕರು ಯಾರಿರ್ತಾರೆ ಅವರು ಸಿಗ್ನೇಚರ್ ಹಾಕಿ ಸೀಲ್ ಹಾಕಿ ಈ ತರದೊಂದು ಪತ್ರ ಬಂತು ಅಂದ್ರೆ ನಿಮ್ದೊಂದು ಸಹಕಾರ ಸಂಘ ರಚನೆ ಆಯ್ತು ಅನ್ನುವಂಥದ್ದು ನಾವು ನೋಡುವಂಥದ್ದು. ನಂತರದಲ್ಲಿ ಈ ಸಂಘಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಯಾವ ಹೆಸರೇನಿದು ನೋಡಿ, ದಿ ಬೆಂಗಳೂರು ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯೀಸ್ ಹೌಸಿಂಗ್ ಕೋಆಪರೇಟಿವ್ ಅಂತ ಇದೆ. ಈ ತರದ್ದು ಏನೋ ಒಂದು ಹೆಸರು ಇತ್ತು ಅಂತ ಇಟ್ಕೊಳ್ಳಿ. ಒಂದು ಉದಾಹರಣೆಗೆ ಕಾವೇರಿ ಕೋಆಪರೇಟಿವ್ ಸೊಸೈಟಿ ಅಂತ ಇದೆ ಅಂತ ಇಟ್ಕೊಳ್ಳಿ. ಇದನ್ನೀಗ ಕಾವೇರಿ ಇರುವಂತದ್ದು ಶರಾವತಿ ಮಾಡಬೇಕು. ಶರಾವತಿ ಕೋಆಪರೇಟಿವ್ ಸೊಸೈಟಿ ಅನ್ನುವಂಥದ್ದು ಮಾಡಬೇಕು ಅಂತ ಇಟ್ಕೊಳ್ಳಿ. ಆ ಹೆಸರನ್ನ ಯಾರ ಬಳಿ ತಿದ್ದುಪಡಿ ಮಾಡಿಸ್ಬೇಕು? ಕೆಲವು ಉಪವಿಧಿಯ ಪ್ರಕಾರವಾಗಿ ಏನ್ ಹೇಳಿ, ವಿಧಿ 10ರ ಪ್ರಕಾರವಾಗಿ ಸಹಕಾರ ಸಂಘಗಳ ಒಂದು ಹೆಸರಿನ ಬದಲಾವಣೆಯನ್ನ ರಿಜಿಸ್ಟ್ರಾರ್ ಬಳಿಯೇ ಮಾಡಿಸ್ಬೇಕಾಗತ್ತೆ. ರಾಜ್ಯ ಸರ್ಕಾರದಿಂದ ನೇಮಕ ಆದಂತಹ ಒಬ್ಬ ರಿಜಿಸ್ಟ್ರಾರ್ ಏನಿರ್ತಾರೆ ಅವರ ಬಳಿಯೇ ಮಾಡಿಸ್ಬೇಕಾಗತ್ತೆ. ಹೊಸ ಹೆಸರನ್ನ ನೀವು ಕೊಡಬೇಕಾಗತ್ತೆ. ಹಾಗಂತ ದಿನಕ್ಕೊಂದೊಂದು ಹೆಸರು ಕೊಡುವ ಇದಿರೋದಿಲ್ಲ. ಇಲ್ಲಿ ಕೆಲವು ನಿಬಂಧನೆಗಳ ಮೇಲೆಗೆ ಇಲ್ಲಿ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳಿರುತ್ತೆ.
ಒಂದು ಸಂಘ ಈ ಟೈಮ್ನಲ್ಲಿ ಹೆಸರು ಬದಲಾವಣೆ ಮಾಡಬಹುದು ಅನ್ನುವಂಥದ್ದು ಆ ಆಧಾರದ ಮೇಲೆ ಹೆಸರಿನ ಬದಲಾವಣೆಯನ್ನ ಮಾಡ್ತಾರೆ. ಪ್ರಕರಣ 10 ಏನ್ ಹೇಳುತ್ತೆ ಅಂದ್ರೆ ಸಹಕಾರಿ ಸಂಘಗಳ ಹೆಸರಿನ ಬದಲಾವಣೆ ಬಗ್ಗೆ ತಿಳಿಸುವಂಥದ್ದು. ಇನ್ನು ಪ್ರಕರಣ 14ರಲ್ಲಿ ನೋಡೋದಾದ್ರೆ ಸಹಕಾರಿ ಸಂಘಗಳ ಸಮ್ಮಿಲನ ಆಸ್ತಿಗಳ ವರ್ಗಾವಣೆ ಮತ್ತು ವಿಭಜನೆ ಬಗ್ಗೆ ತಿಳಿಸುವಂಥದ್ದು. ಈಗ ನಂದು ಒಂದು ಸಹಕಾರ ಸಂಘ ಇದೆ, ಆ ಸಂಘಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗೆ ಇದೆ, ಅದನ್ನ ವರ್ಗಾವಣೆ ಮಾಡಬಹುದು, ಬೇರೆ ಒಂದು ಸಹಕಾರ ಸಂಘಕ್ಕೆ ವರ್ಗಾವಣೆ ಮಾಡಬಹುದು, ಅಥವಾ ಅಲ್ಲಿರುವಂತಹ ಒಂದು ಆಸ್ತಿಯನ್ನ ವಿಭಜನೆಯನ್ನ ಮಾಡಬಹುದು. ಅದು ಯಾವ ಮೂಲಕವಾಗಿ? ಪ್ರಕರಣ 14ರಲ್ಲಿ ಏನ್ ತಿಳಿಸುತ್ತೆ? ಸಹಕಾರಿ ಸಂಘದ ಮಹಾಸಭೆಯಲ್ಲಿ ಹಾಜರಿರುವಂತಹ ಮತದ ಏನು ಸದಸ್ಯರು, ಮೇನ್ ಆಗಿ ಇಲ್ಲಿ ಸದಸ್ಯರದ್ದೇ ಒಂದು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಮಾಲೀಕರಾಗಿ ಸಂಘವನ್ನ ನಡೆಸುವಂಥದ್ದು. ಇಲ್ಲಿ ಅಧಿಕಾರ ವರ್ಗ ಅನ್ನುವಂಥದ್ದು ಸಮಾನವಾಗಿ ಇರುತ್ತೆ, ಎಲ್ರಿಗೂ ಕೂಡ ಪ್ರತಿಯೊಬ್ಬ ಸದಸ್ಯನಿಗೂ ಇರುತ್ತೆ. ಇಲ್ಲಿ ಸಂಘದಲ್ಲಿ 2/3. ಈಗ 2/3 ಅಂದ್ರೆ 30 ಜನರ ಒಂದು ಸಂಘ ರಚನೆ ಆಯಿತು ಅಂತ ಹೇಳ್ಕೊಳ್ಳಿ. ಇದರ 2/3 ಎಷ್ಟಾಗುತ್ತೆ? 20 ಜನರು ಏನಾದ್ರೂ ಅಪ್ರೂವ್ ಮಾಡಿದ್ರೆ 20 ಜನರು ಏನಾದ್ರೂ ಅಪ್ರೂವ್ ಮಾಡ್ರೆ ಒಂದು ವರ್ಗಾವಣೆಯನ್ನ ಮಾಡಬಹುದು ಅನ್ನುವಂಥದ್ದು. ಈ ಸಂಘದ ಒಂದು ಆಸ್ತಿಗಳನ್ನ ವರ್ಗಾವಣೆ ಮಾಡಬಹುದು ಅನ್ನುವಂಥದ್ದು ಏನಾದ್ರೂ ಹೇಳಿದ್ರೆ ಅಥವಾ ಲಿಖಿತ ರೂಪದಲ್ಲಿ ಏನಾದ್ರೂ ಕೊಟ್ರೆ ಅದು ವರ್ಗಾವಣೆ ಆಗುವಂಥದ್ದು, ಅದು ತಿಳಿಸ್ತಾ ಬರುವಂಥದ್ದು. ಇಲ್ಲಿ ತನ್ನ ಆಸ್ತಿಯನ್ನ ಯಾವುದೇ ಒಂದು ಸಹಕಾರ ಸಂಘಗಳಿಗೆ ವರ್ಗಾವಣೆ ಮಾಡಬಹುದು ಅನ್ನುವಂಥದ್ದು ಪ್ರಕರಣ 14 ತಿಳಿಸುವಂಥದ್ದು. ಹಾಗೆಯೇ 2 ಅಥವಾ ಹೆಚ್ಚು ಸಹಕಾರ ಸಂಘಗಳು ಪ್ರತಿಯೊಂದು ಮಹಾಸಭೆಯಲ್ಲಿ ಹಾಜರಿದ್ದ ಮತ ನೀಡುವಂತಹ ಸದಸ್ಯರ 2/3 ಭಾಗವನ್ನ ಮೂಲಕವಾಗಿ ಬಹುಮತದ ಮೂಲಕವಾಗಿ ಹೊಸ ಸಹಕಾರ ಸಂಘವನ್ನ ಕೂಡ ಸ್ಥಾಪನೆ ಮಾಡಬಹುದು ಅನ್ನುವಂಥದ್ದು ಕೂಡ ಹೇಳುತ್ತೆ. ಇಲ್ಲಿ ಹೊಸದಾಗಿ ಏನಾದರೂ ಒಂದು ಸಹಕಾರ ಸಂಘ ಏನಾದರೂ ರಚನೆ ಆಗಬೇಕು ಅಂದ್ರೆ ಅಲ್ಲಿ 2/3 ಒಂದು ಸದಸ್ಯರ ಒಪ್ಪಿಗೆ ಇರಬೇಕು. ಆದ್ರೆ ಒಂದು ಕಂಡೀಷನ್ ಏನಿದೆ, ಇದು ರಿಜಿಸ್ಟ್ರಾರ್ನ ಒಂದು ಒಪ್ಪಿಗೆ ಇಲ್ಲದೆ ನಡೆಯೋದಿಲ್ಲ, ರಿಜಿಸ್ಟ್ರಾರ್ನ ಒಪ್ಪಿಗೆ ಇಲ್ಲದೆ ಅನುಮತಿ ಇಲ್ಲದೆ ಜಾರಿಗೆ ಬರೋದಿಲ್ಲ ಅನ್ನುವಂಥದ್ದು 14ರಲ್ಲಿ ತಿಳಿಸುವಂಥದ್ದು. ಇನ್ನು 14B ಏನ್ ಹೇಳುತ್ತೆ ಅಂದ್ರೆ ಕೆಲವು ಪ್ರದೇಶಗಳಲ್ಲಿ ರಿಜಿಸ್ಟ್ರಾರ್ ಅನ್ನ ಸಹಕಾರ ಬ್ಯಾಂಕ್ ತನ್ನ ಯೋಜನೆಯನ್ನ ತಯಾರಿಸಬಹುದು ಅನ್ನುವಂಥದ್ದು ತಿಳಿಸ್ತಾ ಬರುತ್ತೆ. ಬ್ಯಾಂಕ್ ವ್ಯವಹಾರ ಅಧಿನಿಯಮ 1943 ಆಕ್ಟ್ 45 ಪ್ರಕರಣದ ಪ್ರಕಾರವಾಗಿ ಆದೇಶದ ಮೇರೆಗೆ ಸಹಕಾರ ಬ್ಯಾಂಕ್ ಪುನಃ ಒಂದು ಸಂಘಟನೆಯನ್ನ ರಚನೆ ಮಾಡಬಹುದು. ನಂತರ ಸಹಕಾರ ಬ್ಯಾಂಕ್ ಇದರ ಸಹಕಾರ ನೋಂದಣಿ ಒಂದು ಯೋಜನೆಯನ್ನ ತಯಾರಿಸುವಂಥದ್ದು, RBI ಮಂಜೂರಾತಿಯನ್ನ ಇದನ್ನ ಜಾರಿಗೊಳಿಸಲು ಬರುವುದಿಲ್ಲ ಅನ್ನುವಂಥದ್ದು ತಿಳಿಸ್ತಾ ಬರುವಂಥದ್ದು ಪ್ರಕರಣ 14B ನಲ್ಲಿ. ಕೆಲವು ಬಾರಿ ಸಹಕಾರ ನೋಂದಣಿಯನ್ನ ಮಾಡಿರುವಂತಹ ಒಂದು ನೋಂದಣಿ ಏನಿರುತ್ತೆ, ರಿಜಿಸ್ಟ್ರಾರ್ ಆದಂತಹ ಸಂಘಗಳನ್ನ ಪತ್ರಗಳನ್ನ ರದ್ದತಿ ಕೂಡ ಮಾಡುವಂತಹ ಅವಕಾಶ ಇರುತ್ತೆ. 14ನೇ ಉಪ ಪ್ರಕರಣ ಮೂಲಕವಾಗಿ ಸಹಕಾರ ಸಂಘಗಳ ಒಂದು ವರ್ಗಾವಣೆಯ ರದ್ದತಿಯನ್ನು ಕೂಡ ನಾವು ಮಾಡಬಹುದು ಅನ್ನುವಂಥದ್ದು ತಿಳಿಸುತ್ತೆ. ನೋಡಿ, 14ನೇ ಪ್ರಕರಣದ ಮೂಲಕವಾಗಿ 2 ಅಥವಾ ಹೆಚ್ಚು ಸಹಕಾರ ಸಂಘಗಳನ್ನ ವಿಲೀನವಾದ್ರೆ ಅಂದ್ರೆ ಮರ್ಜ್ ಆದ್ರೆ ಕನ್ಸಾಲಿಡೇಟೆಡ್ ಆದ್ರೆ ಅಲ್ಲಿ ವಿಲೀನವಾದ್ರೆ ರದ್ದತಿಯನ್ನು ಮಾಡುವಂತಹ ಪ್ರಕರಣ ಕೂಡ ಇದಾಗಿರುತ್ತೆ. ನೋಡಿ, ಸಂಘದ ಸದಸ್ಯರ ಅರ್ಹತೆಗೆ ಸಂಬಂಧಪಟ್ಟಂತೆ ಪ್ರಕರಣ 16 ತಿಳಿಸುವಂಥದ್ದು. 18 ವರ್ಷ ಮೇಲ್ಪಟ್ಟಿರಬೇಕು, ಒಂದೇ ಕುಟುಂಬದವರ ಆಗಿರಬಾರ್ದು ಅನ್ನುವಂಥದ್ದು ತಿಳಿಸುತ್ತೆ. ಇನ್ನು ಸದಸ್ಯರ ಅನರ್ಹತೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪಾಯಿಂಟ್ಗಳು ಇದೆ. ನೋಡಿ, ನಾವು ಇದೆಲ್ಲವನ್ನ ನಾವು ಪಂಚಾಯಿತಿಯಲ್ಲಿ ಆಕ್ಟ್ ಅಲ್ಲೂ ನೋಡ್ತಾ ಬರ್ತೀವಿ. 1993 ಪಂಚಾಯಿತಿ ಆಕ್ಟ್ ನಲ್ಲೂ ಇದೇ ರೀತಿಯಾದಂತಹ ಅಂಶಗಳನ್ನ ನೋಡ್ತಾ ಬರ್ತೀವಿ ನಾವು. ಅಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗಳನ್ನ ನೋಡ್ತೀವಿ, ತಹಶೀಲ್ದಾರ್ಗಳನ್ನ ನೋಡ್ತೀವಿ, EOಗಳನ್ನ ನೋಡ್ತೀವಿ, ಎಕ್ಸಿಕ್ಯೂಟಿವ್ ಆಫೀಸರ್ಗಳನ್ನ ನೋಡ್ತೀವಿ, ಮತ್ತೆ
4 ಜನ ಪ್ರಾದೇಶಿಕ ಆಯುಕ್ತರುಗಳನ್ನ ನೋಡ್ತಾ ಬರ್ತೀವಿ. ಪ್ರಾದೇಶಿಕ ಆಯುಕ್ತರುಗಳನ್ನ 4 ಜನ ಪ್ರಾದೇಶಿಕ ಆಯುಕ್ತರು. ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಸಹಕಾರ ಸಂಘಗಳಲ್ಲೂ ಕೂಡ ಇರುವಂಥದ್ದು. ಪ್ರಕರಣ 17 ಏನ್ ಹೇಳುತ್ತೆ ಅಂದ್ರೆ ಅನರ್ಹತೆ, ಸದಸ್ಯರ ಅನರ್ಹತೆಯ ಬಗ್ಗೆ ತಿಳಿಸುವಂಥದ್ದು. ಇಲ್ಲಿ ದಿವಾಳಿಯಾಗಿದ್ರೆ, ಒಬ್ಬ ಸದಸ್ಯ ಏನಾದ್ರೂ ದಿವಾಳಿಯಾಗಿದ್ರೆ ಅವನು ಈ ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ ಅನ್ನುವಂಥದ್ದು ತಿಳಿಸುತ್ತೆ. ಅಥವಾ ಸದಸ್ಯ ಏನಾದ್ರೂ ಅಪರಾಧ ಮಾಡಿ 5 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರೆ ಅವನು ಸದಸ್ಯನಾಗೋಕೆ ಬರುವುದಿಲ್ಲ. ಸಹಕಾರ ಸಂಘ ನಡೆಸುವಂತಹ ವ್ಯವಹಾರಗಳು ಏನಾದ್ರೂ ಅವನು ಇತರವಾಗಿ ನಡೆಸ್ತಾ ಇದ್ರೆ, ಅವನು ಪರ್ಸನಲ್ ಆಗಿ ಏನಾದ್ರೂ ನಡೆಸ್ತಾ ಇದ್ರೆ ಅದು ಕೂಡ ಅವಕಾಶ ಇರೋದಿಲ್ಲ. ಸಹಕಾರ ಸಂಘದ ಮೊದಲ ಸದಸ್ಯನಾಗಿದ್ದರೆ ಅದು ಕೂಡ ಅವಕಾಶ ಇರೋದಿಲ್ಲ. ಸದಸ್ಯರು ತನ್ನ ಕರ್ತವ್ಯಗಳನ್ನ ನೆರವೇರಿಸಲು ಸತತ 3 ವರ್ಷಗಳ ಕಾಲ ವಿಫಲರಾದರೆ ಅದು ಕೂಡ ಅವಕಾಶ ಇರೋದಿಲ್ಲ. 2ಕ್ಕಿಂತ ಹೆಚ್ಚು ಸಹಕಾರ ಸಂಘದಲ್ಲಿಯೇ ಇದ್ದರೆ, ಇಲ್ಲಿ 2021ರ ತಿದ್ದುಪಡಿಯ ಪ್ರಕಾರವಾಗಿ ಒಂದು ಸ್ಥಾನವನ್ನ ಉಳಿಸಿಕೊಳ್ಳತಕ್ಕದ್ದು 30 ದಿನಗಳ ಒಂದು ಅವಕಾಶವನ್ನ ಅವನಿಗೆ ಕೊಡಲಾಗತ್ತೆ. ನೋಡಿ, ಇಲ್ಲೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿರುವಂಥದ್ದು. ಸದಸ್ಯನಾಗಿದ್ರೆ, 2ಕ್ಕಿಂತ ಹೆಚ್ಚು ಸಹಕಾರ ಸಂಘದಲ್ಲಿ ಸದಸ್ಯನಾಗಿದ್ರೆ ಒಂದು ಸ್ಥಾನವನ್ನ ಉಳಿಸಿಕೊಳ್ಳಬೇಕು ಅನ್ನುವಂಥದ್ದು ಕೂಡ ಹೇಳುತ್ತೆ. ನಾವು ಪಂಚಾಯತಿ ವ್ಯವಸ್ಥೆಯಲ್ಲಿ ಇಲ್ಲಿ ಅವರಿಗೂ ಕೂಡ ಅವಕಾಶವನ್ನ ಕೊಡ್ತೀವಿ. ನಾವು 2 ಪಂಚಾಯತಿ ವ್ಯವಸ್ಥೆಯಲ್ಲಿ ಅವನು 2 ಕ್ಷೇತ್ರದಿಂದ ನಿಂತಿದ್ರೆ 1 ಕ್ಷೇತ್ರವನ್ನ ಕೊಡ್ತೀವಿ ನಾವು. ಅದು ಕೂಡ ಪಂಚಾಯತಿ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಇನ್ನು ಪ್ರಕರಣ 18ರಲ್ಲಿ ಏನ್ ತಿಳಿಸುತ್ತೆ? ನಾಮಮಾತ್ರ ಸಹವರ್ತಿ ಸದಸ್ಯ. ನಾಮಮಾತ್ರ ಸಹವರ್ತಿ ಸದಸ್ಯ, ಇವನಿಗೆ ಯಾವುದೇ ರೈಟ್ಸ್ ಇರೋದಿಲ್ಲ, ಬಟ್ ಸದಸ್ಯನಾಗಿರುವಂಥದ್ದು. ನಾಮಮಾತ್ರ ಸದಸ್ಯರು ಸಂಘದ ಆಸ್ತಿ ಮತ್ತು ಲಾಭಗಳ ಪಾಲಿಗೆ ಹೊಂದತಕ್ಕದ್ದಲ್ಲ. ಇವರಿಗೆ ಯಾವುದೇ ರೈಟ್ಸ್ ಇರೋದಿಲ್ಲ. ಸಂಘದ ಒಂದು ಆಸ್ತಿ ಮತ್ತು ಲಾಭ ಬರುವಂತಹ ಒಂದು ಸರ್ಪ್ಲಸ್ ಏನಿದೆ, ಪ್ರಾಫಿಟ್ ಅಲ್ಲ, ಸರ್ಪ್ಲಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆಸ್ತಿಯನ್ನು ಹೊಂದಿರತಕ್ಕದ್ದಲ್ಲ. ಹಾಗೆ ಇವನ ಸಂಘದ ಪದಾಧಿಕಾರಿಯಾಗಲು ಕೂಡ ಅರ್ಹನಲ್ಲ ಆಗಿರ್ತಾನೆ. ಸಂಘದ ಶೇರ್ಗಳನ್ನು ಹೊಂದಬಹುದು. ನಾನು ಸಂಘದ ಒಂದು ಶೇರ್ ಅನ್ನ ಹೊಂದಬಹುದು, ಎಷ್ಟು ಬೇಕಾದ್ರೂ ಶೇರ್ಗಳನ್ನ ಹೊಂದಬಹುದು ಅನ್ನುವಂಥದ್ದು. ನಾಮ ಮಾತ್ರ ಸಹವರ್ತಿ ಸದಸ್ಯ. ಇವನಿಗೆ ಫಂಡ್ಗಳನ್ನ ಕೂಡ ಕೊಡ್ತಾರೆ. ಫಂಡ್ ಅನ್ನ ಯಾವ ರೀತಿಯಾಗಿ ಕೊಡ್ತಾರೆ ಸ್ನೇಹಿತರೆ? ಸಾಲದ ರೂಪದಲ್ಲಿ ಫಂಡ್ಗಳನ್ನ ಕೊಡ್ತಾರೆ. ಇದಕ್ಕೆ ಬಡ್ಡಿ ಇರುತ್ತೆ, ಮತ್ತೆ ಇಂಟ್ರೆಸ್ಟ್ ಇರುತ್ತೆ, ಇಂಟ್ರೆಸ್ಟ್ ರೇಟ್ ಇರುತ್ತೆ. ಅವನು ವರ್ಷದ ಒಳಗೆ ಕಂತನ್ನ ತುಂಬಬೇಕಾಗತ್ತೆ. ಅದನ್ನ ವೆರಿಫಿಕೇಶನ್ ಮಾಡಿ, ಸಂಘದ ಶೇರನ್ನು ಹೊಂದಿದ್ರೆ ನನಗೆ ಶೇರನ್ನ ಹಾಕಿದ ಮೇಲೆ ಫಂಡ್ ಅನ್ನ ಕೊಡುವಂಥದ್ದು. ಫಂಡ್ ಕೊಡ್ತಾರೆ, ಬಟ್ ಅದು ಸಾಲದ ರೂಪದಲ್ಲಿ ಇರುವಂಥದ್ದು. ಅದು ನೆನ್ಪಿಟ್ಕೋಬೇಕಾಗತ್ತೆ. ನೋಡಿ, ಸದಸ್ಯನ ಒಂದು ಅಧಿಕಾರ ಅಥವಾ ಸದಸ್ಯ ಸಮಾಪ್ತಿ ಅಂದ್ರೆ ಒಬ್ಬ ಸದಸ್ಯ ಒಂದು ಸಮಾಪ್ತಿಯಾಗುವ ಅಧಿಕಾರ ಅಲ್ಲಿಗೆ ಮುಗಿದು ಹೋಗುವಂಥದ್ದು ಯಾವಾಗ? ಸಂಘದ ಅಧಿಕಾರ 18A ತಿಳಿಸುತ್ತೆ. ಆತನ ಮರಣ ಹೊಂದಿದಾಗ ಆ ಸದಸ್ಯನ ಒಂದು ಸದಸ್ಯತ್ವ ನಿಂತು ಹೋಗುತ್ತೆ. ರಾಜೀನಾಮೆ ನೀಡಿದಾಗ, ಸಂಘ ಏನಾದರೂ ಉಚ್ಚಾಟನೆ ಮಾಡಿದಾಗ, ಬೇಡ ಇವನು ಸದಸ್ಯ, ಇವನು ದಿವಾಳಿ ಇದ್ದಾನೆ ಅಥವಾ ಮಾನಸಿಕ ಅಸ್ವಸ್ಥತೆ ಇದ್ದಾನೆ, ಈ ರೀತಿಯಾದಂತಹ ಸಂಘ ಏನಾದರೂ ಉಚ್ಚಾಟನೆ ಮಾಡಿದ್ರೆ ಅವಾಗ ಆ ಸದಸ್ಯನನ್ನ ತೆಗೆದು ಹಾಕಬಹುದು. ಅಥವಾ ಆತನ ಷೇರು ಮತ್ತು ಬಡ್ಡಿಯನ್ನ, ಅವನು ಹಾಕಿರುವಂತಹ ಒಂದು ಷೇರು ಮತ್ತು ಬಡ್ಡಿಯನ್ನ ಇತರರಿಗೆ ವರ್ಗಾಯಿಸಿದಾಗ ಅದು ಕೂಡ ಸಂಘ ಒಂದು ವಿಸರ್ಜನೆ ಮಾಡುತ್ತೆ. ಇನ್ನು ಅಥವಾ ಸಂಘನೇ ವಿಸರ್ಜನೆ ಆಯಿತು ಅಂತ ಇಟ್ಕೊಂಡಾಗ ಕೂಡ ಆ ಸದಸ್ಯತ್ವ ನಿಂತು ಹೋಗುತ್ತೆ. ಸಂಘ ಪೂರ್ತಿಯಾಗಿ ನಿಂತು ಹೋದಾಗ ಒಂದು ಸದಸ್ಯನ ಒಂದು ಸ್ಥಾನ ಸಮಾಪ್ತಿ ಆಗತ್ತೆ. ಇನ್ನು ಪ್ರಕರಣ 20 ಏನ್ ತಿಳಿಸುತ್ತೆ ಸ್ನೇಹಿತರೆ? ಸದಸ್ಯರ ಮತದ ಬಗ್ಗೆ ತಿಳಿಸುವಂತ ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಇದು. ನೋಡ್ತಾ ಬನ್ನಿ. ನೋಡಿ, ಒಂದು ಸದಸ್ಯ ಒಂದು ಮತವನ್ನ ಹೊಂದಿರುವಂಥದ್ದು. ನೋಡಿ, 1918ರಲ್ಲಿ ಮೆಕ್ಲಗನ್ ಅವರ ಸಮಿತಿಯ ಶಿಫಾರಸನ್ನ ಆಧರಿಸಿ ಈ ಕೆಳಕಂಡ ಸದಸ್ಯರು ಸಹಕಾರ ಸಂಘದ ಒಂದು ಸಭೆಯಲ್ಲಿ ಮತ ಚಲಾಯಿಸಲು ಬರುವುದಿಲ್ಲ. ಯಾರ್ಯಾರು ಮತ ಚಲಾಯಿಸಕ್ಕೆ ಬರೋದಿಲ್ಲ ಅನ್ನುವಂಥದ್ದು.
ನೋಡಿ, ಮತ ಅನ್ನುವಂಥದ್ದು ಒಬ್ರಿಗೆ ಒಂದೇ ಇರುತ್ತೆ, ಸದಸ್ಯನಿಗೆ. ನೋಡಿ, ಈ ಕೆಳಕಂಡಂತ ಒಬ್ಬ ಯಾವ ಯಾವ ವ್ಯಕ್ತಿಗಳಿಗೆ ಆ ಸದಸ್ಯನಾಗಿರ್ತಾನೆ, ಅವನು ಕೂಡ ಯಾವುದು ಸದಸ್ಯನಾದ್ರೂ ಕೂಡ ಅವನಿಗೆ ಮತ ಚಲಾಯಿಸಲು ಬರೋದಿಲ್ಲ ಅನ್ನುವಂಥದ್ದು. ನೋಡಿ, ನಾಮ ಮಾತ್ರ ಸದಸ್ಯ, ಆಗ್ಲೇ ನಾನು ಚರ್ಚೆ ಮಾಡಿದೆ. ನಾಮ ಮಾತ್ರ ಸದಸ್ಯನಿಗೆ ಷೇರುಗಳ ಮೇಲೆ ಅಧಿಕಾರ ಇರುತ್ತೆ. ಷೇರುಗಳನ್ನ ಅವನು ಎಷ್ಟು ಬೇಕಾದ್ರೂ ತಗೋಬಹುದು. ಆದರೆ ಇಲ್ಲಿ ಸದಸ್ಯರ ಮತ ಅಂತ ಬಂದಾಗ ಸಹವರ್ತಿ ಸದಸ್ಯ ಅಥವಾ ಏನು ನಾಮಮಾತ್ರ ಸದಸ್ಯನಿಗೆ ಮತದಾನದ ಹಕ್ಕಿರೋದಿಲ್ಲ. ಹಾಗೆ ಸಂಘದ ಬಾಕಿ ಇಟ್ಕೊಂಡ್ರೆ, ಸಂಘಕ್ಕೆ ಏನಾದ್ರೂ ಬಾಕಿ ಸಲ್ಲಿಸಬೇಕಾದಂಥವ್ರು ಸಂಘದ ಒಂದು ಬಾಕಿಯನ್ನ ಫಸ್ಟ್ ತುಂಬಬೇಕಾಗುತ್ತೆ, ಆಮೇಲೆ ಮತವನ್ನ ಕೊಡಲಾಗುತ್ತೆ, ಬಿಫೋರ್ ಎಲೆಕ್ಷನ್ನ ಒಳಗೆ. ನೋಡಿ, ಸಭೆ ನಡೆಸುವ ದಿನಾಂಕಕ್ಕೆ ಮುಂಚಿತವಾಗಿ ತಾನು ಸಂಘದ ಸದಸ್ಯನಾಗಿ 1 ವರ್ಷ ಅಥವಾ 12 ತಿಂಗಳು ಕಳೆದಿದ್ದರೆ ಮತ ನೀಡಲು ಬರುವುದಿಲ್ಲ. ಇಲ್ಲಿ ಸಂಘವನ್ನ ಸೇರಿ 20 ಜನರ ಒಂದು ಸಂಘ ಸೇರುತ್ತಾನೆ, ಮತ್ತೊಬ್ಬ ಈ ಸಂಘಕ್ಕೆ ಬಂದು ಜಾಯಿನ್ ಆಗಿ 12 ತಿಂಗಳು ಆಗಿರುತ್ತೆ, ಅವನಿಗೂ ಕೂಡ ಅವಕಾಶ ಇರೋದಿಲ್ಲ. ಸಂಘದ ಸದಸ್ಯರು 15 ದಿನ ಕಡಿಮೆ ಇಲ್ಲದೆ ಸಭೆಗೆ ಸಂಬಂಧಿಸಿದ ಬಾಕಿಯವನ್ನ ಸಂದಾಯ ಮಾಡಿದ್ದರೆ ಮತ ಚಲಾಯಿಸಲು ಕೂಡ ಬರುವುದಿಲ್ಲ. ನೋಡಿ, ಸಂದಾಯ ಮಾಡಬೇಕು ಅಂತ ಹೇಳಿ ಸಂಘ ಎಲ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡುತ್ತೆ, ಬಾಕಿ ಇಟ್ಕೊಂಡಿದ್ದೀರಿ ಅಂತ ಹೇಳಿ, ಎಲೆಕ್ಷನ್ಗೂ ಮುಂಚೆ. ಇನ್ನು 15 ದಿನ ಇರುತ್ತೆ ಎಲೆಕ್ಷನ್ಗೆ. 15 ದಿನಗಳ ಸಂದರ್ಭದಲ್ಲಿ ಸಂದಾಯನ ಬಾಕಿ ಮಾಡ್ತೀರಿ, ಆವಾಗ ಕೂಡ ನಿಮ್ಗೆ ಬರೋದಿಲ್ಲ. ಯಾಕೆಂದ್ರೆ 15 ದಿನ ಮುಂಚೆ ಎನ್ನುವಂಥದ್ದು ಅವಕಾಶ ಇರೋದಿಲ್ಲ. ಬಿಫೋರ್ ಎಲೆಕ್ಷನ್ನ 15 ದಿನಕ್ಕಿಂತನೂ ಹಿಂದೆ ಕಟ್ಟಬೇಕಾಗತ್ತೆ. ಅದು ಒಂದು ಅವಕಾಶ ಇರುವಂಥದ್ದು. ಇನ್ನು ಪ್ರಕರಣ 20 ತಿಳಿಸುವಂಥದ್ದು. ಪ್ರಕರಣ 26 ಏನ್ ಹೇಳುತ್ತೆ, ಸಹಕಾರ ಸಂಘದ ಅಂತಿಮ ನಿರ್ಧಾರ. ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಸಹಕಾರ ಸಂಘ ಅನ್ನುವಂಥದ್ದು. ಅವಾಗ ಅಂತಿಮ ನಿರ್ಧಾರ ಯಾರ ಕಡೆ ಇರುತ್ತೆ ಅಂದ್ರೆ ಎಲ್ಲರ ಕಡೆಯಲ್ಲೂ ಇರುತ್ತೆ, ಸಂಘದ ಸರ್ವ ಸದಸ್ಯರ ಕಡೆಯೂ ಇರುತ್ತೆ. ಇಲ್ಲಿ ಪರ್ಮನೆಂಟ್ ಆಗಿ ಒಬ್ಬರ ಕಡೆ ಇರುತ್ತೆ ಅನ್ನುವಂಥದ್ದು. ಇಲ್ಲಿ ಅಧ್ಯಕ್ಷರ ಕಡೆಯಾಗ್ಲಿ, ಒಬ್ಬ ಅಲ್ಲಿ ಮಾಡಿರುವಂತಹ ಖಜಾಂಚಿ ಕೈಯಲ್ಲಾಗ್ಲಿ, ಅವ್ರ ಕೈಯಲ್ಲ, ಎಲ್ಲರ ಕೈಯಲ್ಲೂ ಒಂದು ಸದಸ್ಯರ ಒಂದು ಅಂತಿಮ ನಿರ್ಧಾರ ಇರುವಂಥದ್ದು. ಹಾಗೆ ಪ್ರಕರಣ 26A ಅಂತ ತಿಳಿಸುತ್ತೆ, ಸಹಕಾರ ಸಂಘಗಳ ಪಾಲುಗಾರಿಕೆ. ನೋಡಿ, 2 ಅಥವಾ ಎರಡಕ್ಕಿಂತ ಹೆಚ್ಚು ಇದ್ದಂತಹ ಸಹಕಾರಿ ಸಂಘದ ಮಹಾಸಭೆಯಲ್ಲಿ ಹಾಜರಿದ್ದ ಒಂದು ಮತದಾನದ ತರುವಾಯ 4/3 ಬಹುಮತದಿಂದ ಪಾಲುದಾರಿಕೆಯಲ್ಲಿ ಸೇರ್ಕೊಳ್ಬಹುದು ಅನ್ನುವಂಥದ್ದು. ನಾನು ಅದಕ್ಕೆ ಪಾಲುದಾರಿಕೆಯಾಗಿ ಸೇರ್ಕೊಳ್ತೀನಿ ಅಂದ್ರೆ ಅವರು ಎಲ್ಲರೂ ಸೇರಿ ಮಹಾಸಭೆಯಲ್ಲಿ 4/3 ಏನೋ ಒಂದು ಮತದಾನದ ಮೂಲಕವಾಗಿ ಮಹಾಸಭೆ ನಡೆಸುವಂತ ಸಂದರ್ಭದಲ್ಲಿ ಸೇರ್ಕೊಳ್ಬಹುದು. ಹಾಗೆ ಮಹಾಸಭೆ ನಡೆಸುವಂತಹ ನೋಟಿಸ್ ಅನ್ನ ಕರೆಯುವುದಕ್ಕೆ 10 ದಿನ ಮೊದಲೇ ಸದಸ್ಯರಿಗೆಲ್ಲರಿಗೂ ನೋಟಿಸ್ ಅನ್ನ ಕೊಡಬೇಕು. ಒಂದು ಮಹಾಸಭೆ ನಡೀತಾ ಇದೆ ಅಂದ್ರೆ ಸಂಘದ ಎಲ್ಲಾ ಸದಸ್ಯರಿಗೂ ಕೂಡ 10 ದಿನದ ಮುಂಚಿತವಾಗಿ ಒಂದು ನೋಟಿಸ್ ಅನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಪ್ರಕರಣ 26A ತಿಳಿಸುವಂಥದ್ದು. ನಂತರದಲ್ಲಿ ನೋಡಿ, 27ನೇದಲ್ಲಿ ವಾರ್ಷಿಕ ಮಹಾಸಭೆ ಯಾವಾಗ ನಡೆಯುತ್ತೆ? ವಾರ್ಷಿಕ ಮಹಾಸಭೆ ಅನ್ನುವಂಥದ್ದು ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗೆ ಪ್ರತಿ ವರ್ಷ ಕೂಡ ನಡೆಸಬೇಕು. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಪ್ರತಿ ವರ್ಷ ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗೆ ಒಂದು ವಾರ್ಷಿಕ ಮಹಾಸಭೆಯನ್ನ ನಡೆಸಬೇಕು. ರಿಜಿಸ್ಟರ್ ವಿಶೇಷ ಆದೇಶದ ಮೂಲಕವಾಗಿ ಅಂತಹ ಸಭೆಯನ್ನು ನಡೆಸುವುದು 6 ತಿಂಗಳ ಮೀರದ ಅವಧಿಗೆ ವಿಸ್ತರಿಸಬಹುದು. ಅಕಸ್ಮಾತ್ ಸೆಪ್ಟೆಂಬರ್ 30ನೇ ತಾರೀಕಿನೊಳಗೆ ಆಗ್ಲಿಲ್ಲ, ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ರಿಜಿಸ್ಟರ್ನ ತಿಳಿಸಿದ್ದಾರೆ ಅವರು ಒಂದು ಮಹಾಸಭೆ ನಡೆಸಲಾಗಿಲ್ಲ ಅಂತ ಹೇಳಿದ್ರೆ ರಿಜಿಸ್ಟರ್ ಅಪ್ರೂವ್ ಮಾಡ್ತಾರೆ. ಒಂದು 6 ತಿಂಗಳ ಮುಂದೆ ಮೀರದೆ ಒಂದು 6 ತಿಂಗಳ ಒಳಗಡೆ ಮತ್ತೊಂದು ಸಭೆಯನ್ನ ಮಾಡಬಹುದು ಅನ್ನುವಂಥದ್ದು ಅವರ ಆದೇಶದ ಮೂಲಕವಾಗಿ ತಿಳಿಸುವಂಥದ್ದು. ಈ ಸಭೆಯನ್ನ ಕರೆಯಲು ತಪ್ಪಿದರೆ 5 ವರ್ಷಗಳಿಗೆ ಮೀರದ ಒಂದು ಸಮಿತಿಯ ಪದಾಧಿಕಾರಿಗಳಾಗಲು ಅಥವಾ ಸದಸ್ಯನಾಗಲು ಅನರ್ಹ ಎಂದು ಘೋಷಿಸಬಹುದು ಅನ್ನುವಂಥದ್ದು ತಿಳಿಸುತ್ತೆ. ಅಕಸ್ಮಾತ್ ಅವನು 5 ವರ್ಷಗಳಿಗೆ ಈ ಸಭೆಯನ್ನ ಕರೆಯಲು ಏನಾದ್ರು
6 ತಿಂಗಳ ಅವಕಾಶವನ್ನು ಕೊಡಲಾಗತ್ತೆ. 6 ತಿಂಗಳನ್ನು ಕೊಟ್ಟು ಅವನು ಸಭೆ ಕರೀಲಿಲ್ಲ ಅಂದ್ರೆ ಅವನು ಸದಸ್ಯನಾಗಲು ಅನರ್ಹ ಅಂತಾನೂ ಘೋಷಿಸಬಹುದು ಅನ್ನುವಂತ ತಿಳಿಸುತ್ತೆ. ಅಕಸ್ಮಾತ್ ಈ ಸಭೆಯನ್ನು ಕರೆಯಲು ತಪ್ಪಿದ್ದರೆ, ಈ ಸಭೆಯನ್ನು ಕರೆಯೋಕೆ ಆಗ್ಲಿಲ್ಲ ಅಂದ್ರೆ ₹1,000 ದಂಡವನ್ನ ವಿಧಿಸಲಾಗುತ್ತೆ. ಹಾಗೆಯೇ ರಿಜಿಸ್ಟರ್ ಈ ಸಭೆಯನ್ನು ತಪ್ಪಿದ್ದಲ್ಲಿ ಅದರಿಂದ ನೇಮಕವಾದಂತಹ ಬೇರೆ ವ್ಯಕ್ತಿಯನ್ನು ಕೂಡ ಕರೆಯಬಹುದು. ಇದನ್ನು ಕೂಡ ನೋಟಿಸ್ ಕಡಿಬೇಕು ಅನ್ನುವಂಥದ್ದಾಗಲೇ ತಿಳಿಸಿದ್ದೆ. 14 ದಿನಗಳ ಮುಂಚೆ ಸದಸ್ಯರಿಗೆಲ್ಲರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ಅದು ಕೂಡ ತಿಳಿಸುವಂಥದ್ದು. ನಂತರ ನೋಡಿ 28 ವಿಶೇಷ ಸಭೆ, ವಿಶೇಷ ಮಹಾಸಭೆ. ನಾವು ಪ್ರಕರಣ 27ರಲ್ಲಿ ವಾರ್ಷಿಕ ಮಹಾಸಭೆಯನ್ನ ನೋಡಿದ್ವಿ. ಇನ್ನು ನಂತರದಲ್ಲಿ ಪ್ರಕರಣ 28ರಲ್ಲಿ ವಿಶೇಷ ಮಹಾಸಭೆ ಅನ್ನುವಂಥದ್ದು ನಡೆಯುತ್ತೆ. ಯಾವಾಗ ನೋಡಿ, ಸಹಕಾರಿ ಸಂಘದ ಸಮಿತಿಯ ಯಾವುದೇ ಒಂದು ಸಮಯದಲ್ಲಿ ವಿಶೇಷ ಮಹಾಸಭೆಯನ್ನ ಕರೆಯಬಹುದು. ಯಾವ ಸಂದರ್ಭದಲ್ಲಿ ಬೇಕಾದರೂ ಕರಿಬಹುದು. ಈ ಸಭೆಯನ್ನ ಕರೆಯಲು ರಿಜಿಸ್ಟರ್ನಿಂದ ಅಧಿಕೃತವಾದ ಯಾವುದೇ ಒಂದು ವ್ಯಕ್ತಿ ಈ ಸಭೆಯನ್ನ ಕರಿಬಹುದು. ರಿಜಿಸ್ಟರ್ನ ಅನುಮತಿಯ ಮೇರೆಗೆ ಇನ್ನೊಬ್ಬ ವ್ಯಕ್ತಿ ಬಂದು ಈ ಸಭೆಯನ್ನ ಕರಿಬಹುದು ಅನ್ನುವಂತ ತಿಳಿಸುತ್ತೆ. ಈ ಸಭೆಯನ್ನ ರಿಜಿಸ್ಟರ್ನಿಂದ ಅಥವಾ ಕಲಾಪವನ್ನ ನಡೆಸಲು 50 ಸದಸ್ಯರಿಂದ ಅಥವಾ ಒಟ್ಟು ಸದಸ್ಯರ 1/5 ಯಾವುದು ಕಡಿಮೆ ಇಲ್ಲದೋ ಲಿಖಿತ ರೂಪದಲ್ಲಿ ಕೋರಿದಾಗ ತರುವಾಯ 1 ತಿಂಗಳವರೆಗೆ ಕರೆಯತಕ್ಕದ್ದು ಅನ್ನುವಂಥದ್ದು. ಅಂದ್ರೆ ರಿಜಿಸ್ಟರ್ ಅನ್ನ ಒಂದು ಸಂಘವನ್ನು ಕರಿಬೇಕು ಅಂದ್ರೆ, ಈ ವಿಶೇಷ ಸಭೆಯನ್ನು ಕರಿಬೇಕು ಅಂದ್ರೆ 50 ಸದಸ್ಯರಿಂದ ಇತ್ತು ಅಂತ ಇಟ್ಕೊಳ್ಳಿ. ಅಲ್ಲಿ 50 ಸದಸ್ಯರಿಂದ ಇದ್ದರೆ ಒಟ್ಟು ಸದಸ್ಯರ 1/5 ಕಡಿಮೆ ಯಾವುದು 50 ಸದಸ್ಯರಾಗಿರ್ಬೋದು ಅಥವಾ 1/5 ಇವೆರಡರಲ್ಲಿ ಯಾವುದು ಹೆಚ್ಚಿಗೆ ಇರುತ್ತೋ ಅದರ ಒಂದು ಕೋರಿಕೆ ಮೇಲೆಗೆ, ಸದಸ್ಯರ ಲಿಖಿತ ಕೋರಿಕೆ ಮೇಲೆಗೆ ಈ ಸಭೆಯನ್ನ ಕರಿಬಹುದು. ಇಲ್ಲಿ ರಿಜಿಸ್ಟರ್ ಬರೋದಿಲ್ಲ. ರಿಜಿಸ್ಟರ್ನಿಂದ ನೇಮಕ ಆದಂತಹ ಯಾವುದೇ ಒಂದು ವ್ಯಕ್ತಿ ಈ ಸಭೆಯನ್ನ ಕರಿಬಹುದು. ಈ ಸಭೆಯನ್ನ ಸಮಿತಿಯಿಂದ ಕರೆಯಲಾದ ಸಭೆ ಅಂತಾನೂ ಕೂಡ ನಾವು ಭಾವಿಸಬೇಕು ಅನ್ನುವಂಥದ್ದು ಪ್ರಕರಣ ತಿಳಿಸುವಂಥದ್ದು. ಪ್ರಕರಣ 28 ವಿಶೇಷ ಮಹಾಸಭೆಯ ಬಗ್ಗೆ ತಿಳಿಸುವಂಥದ್ದು. ಪ್ರಕರಣ 28 ಏನ್ ಹೇಳುತ್ತೆ? ಸಹಕಾರ ಸಂಘಗಳ ವ್ಯವಸ್ಥಾಪನಾ ಸಮಿತಿ. ಎಲ್ಲಾ ಸಹಕಾರ ಸಂಘಗಳಲ್ಲೂ ಕೂಡ ಒಂದು ವ್ಯವಸ್ಥಾಪನೆ ಇರುತ್ತೆ. ಅಲ್ಲಿ ಆಡಳಿತ ವರ್ಗ ಇರುತ್ತೆ. ಅದೇನ್ ಹೇಳುತ್ತೆ? ಅಲ್ಲಿರುವಂತಹ ಸದಸ್ಯರು ಹೇಗಿರ್ತಾರೆ, ಏನು ಅದ್ರ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಸಹಕಾರ ಸಂಘದ ಸಮಿತಿಯಲ್ಲಿ ಸಹಕಾರದಿಂದ ನಾಮನಿರ್ದೇಶಿತವಾದಂತಹ ಒಂದು ಮುಖ್ಯ ಕಾರ್ಯನಿರ್ವಾಹಕರನ್ನ ಹೊರತುಪಡಿಸಿ 9ಕ್ಕಿಂತ ಕಡಿಮೆ ಇರಬಾರ್ದು. ಇಲ್ಲಿ ಸಿಇಒ ಅನ್ನ ಹೊರತುಪಡಿಸಿ ಪ್ರತಿ ಸಂಘದಲ್ಲೂ, ಸಹಕಾರ ಸಂಘದಲ್ಲೂ ಕೂಡ ಸಿಇಒ ಅನ್ನ ನೇಮಕ ಮಾಡಿರ್ತಾರೆ. ಬಹಳ ನೆನಪು ಇಟ್ಕೋಬೇಕಾಗತ್ತೆ ಇದನ್ನ. ಇವ್ರನ್ನ ಹೊರತುಪಡಿಸಿ 9ಕ್ಕಿಂತ ಕಡಿಮೆ ಜನಸಂಖ್ಯೆ ಒಂದು ಅಧಿಕಾರಿ ವರ್ಗ ಇರಬಾರ್ದು ಅನ್ನುವಂಥದ್ದು ಇರ್ಬೋದು. 10, 11, 12 ಇಷ್ಟು ಜನ ಬೇಕಾದ್ರೂ ಇರ್ಬೋದು. 9ಕ್ಕಿಂತ ಕಡಿಮೆ ಇರಬಾರ್ದು. ಇವ್ರನ್ನ ಸಿಇಒನ ಬಿಟ್ಟು. ನಂತರ ಪ್ರಾಥಮಿಕ ಮತ್ತು ಸೆಕೆಂಡರಿ ಸಂಘ ತಾಲೂಕಿನ ಒಂದು ಭಾಗಕ್ಕೆ ವ್ಯಾಪಿಸಿದರೆ ನೋಡೋದಾದ್ರೆ 9ರಿಂದ 13 ಸದಸ್ಯರನ್ನು ಇರಬೇಕು ಅನ್ನುವಂಥದ್ದು ಹೇಳ್ತಾ ಬರುತ್ತೆ. ಯಾವುದು ತಾಲೂಕಿನ ಒಂದು ಭಾಗಕ್ಕೆ ವ್ಯಾಪಿಸಿದರೆ 9ರಿಂದ 13 ಸದಸ್ಯರಿರ್ಬೇಕು ತಾಲೂಕು ವ್ಯವಸ್ಥೆ. ಇಡೀ ತಾಲೂಕಿಗೆ ವ್ಯಾಪಿಸ್ತಾರೆ 11ರಿಂದ 15 ಸದಸ್ಯರ ಒಂದು ಆಡಳಿತ ವರ್ಗ ಇರಬೇಕು ಅನ್ನುವಂಥದ್ದು. ಇನ್ನು ತಾಲೂಕು ಮೀರಿದ ಜಿಲ್ಲೆಗಿಂತ ಕಡಿಮೆ ಇರುವಂತಹ ವ್ಯಾಪ್ತಿ ಇದ್ರೆ, ಗ್ರಾಮೀಣ ಭಾಗ ಏನಾದ್ರೂ ಆಗಿದ್ರೆ ಅಲ್ಲಿ 13 ಸದಸ್ಯರು ಇರಬೇಕು. ಏನು? ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು. ನೋಡಿ, ತಾಲೂಕು ಮೀರಿದ ಜಿಲ್ಲೆಗಿಂತ ಕಡಿಮೆ ಇರುವಂತಹ ಒಂದು ನಗರ ಭಾಗದ ವ್ಯವಸ್ಥೆಯಲ್ಲಿ 15 ಜನ ಸದಸ್ಯರು ಇರಬೇಕು. ಇನ್ನು ಜಿಲ್ಲೆ ಮೀರಿದಂತಹ ವ್ಯಾಪ್ತಿಗೆ ಬರುವಂತಹ ಒಂದು ಸಹಕಾರ ಸಂಘದ ವ್ಯವಸ್ಥಾಪನಾ ಸಮಿತಿಯಲ್ಲಿ 18 ಸದಸ್ಯರು ಇರಬೇಕು ಅನ್ನುವಂಥದ್ದು ಹೇಳುತ್ತೆ. ಇದಕ್ಕೂ ದೊಡ್ಡದಾಗಿ ಬರುವಂತಹ ಅಪೆಕ್ಸ್ ಸಂಘಗಳು ಏನು ಬರುತ್ತೆ, ಇದು ಸಂಯುಕ್ತ ಸಂಘವಾದ್ದರಿಂದ 21 ಸದಸ್ಯರು ಇರಬೇಕು. 21ಕ್ಕೂ ಕನಿಷ್ಠ 21 ಸದಸ್ಯರು ಇರಬೇಕು, ಅದಕ್ಕೂ ಹೆಚ್ಚು ಇರಬಹುದು. ಅಪೆಕ್ಸ್ ಸಂಘವಾಗಿದ್ರೆ ಇಲ್ಲಿ 32 ಸದಸ್ಯರು ಇರುವಂಥದ್ದು. ನೋಡಿ, ಪ್ರತಿ ಪ್ರಾಥಮಿಕ ಸಂಘದಲ್ಲೂ ಕೂಡ SC ಮತ್ತು STಗೆ ಒಂದು ಸ್ಥಾನವನ್ನ ಮೀಸಲಿಡಬೇಕು. ಹಾಗೆ ಮಹಿಳೆಯರಿಂದ ಕೂಡಿದ ಒಂದು ಸ್ಥಾನವನ್ನ ಚುನಾವಣೆಯ ಮೂಲಕವಾಗಿ ಭರ್ತಿಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು ತಿಳಿಸ್ತಾ ಬರುತ್ತೆ.
ಒಂದು ಇದಿಷ್ಟು ಆ ಒಂದು ವ್ಯವಸ್ಥಾಪನೆ, ಸಹಕಾರ ಸಂಘದ ಒಂದು ವ್ಯವಸ್ಥಾಪನೆಯ ಬಗ್ಗೆ ತಿಳಿಸ್ಕೊಡುತ್ತೆ. ಇನ್ನು ಪ್ರಕರಣ 28C ಏನ್ ಹೇಳುತ್ತೆ, ಆಡಳಿತ ಮಂಡಳಿಯ ಕಾರ್ಯಗಳು ಮತ್ತು ಅಧಿಕಾರಗಳ ಬಗ್ಗೆ ತಿಳಿಸುತ್ತೆ. ನೋಂದಣಿ ಮಾಡಿದಂತಹ ಸಂಘದ ಮೊದಲ ಸಭೆಯನ್ನ ನೋಂದಣಿ ದಿನಾಂಕದಿಂದ 1 ತಿಂಗಳ ಒಳಗೆ ಮಾಡಬೇಕು. ಪ್ರಥಮ ಸಭೆ ಅನ್ನುವಂಥದ್ದು 1 ತಿಂಗಳ ಒಳಗೆ ನಡೆಯುತ್ತೆ. ಹಾಗೆ ಇದರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದ್ರೆ 5 ವರ್ಷ. 5 ವರ್ಷ ಇದರ ಅಧಿಕಾರಾವಧಿ ಇರುವಂಥದ್ದು. ಪ್ರಕರಣ 29 ಏನ್ ಹೇಳುತ್ತೆ ಅಂದ್ರೆ, ನೆರವು ಪಡೆದಂತಹ ಒಂದು ಸಹಕಾರಿ ಸಂಘದ ಸಮಿತಿಯಲ್ಲಿ ಸರ್ಕಾರದ ನಾಮನಿರ್ದೇಶಿತರ ಬಗ್ಗೆ ತಿಳಿಸುವಂಥದ್ದು. ನೋಡಿ, ಸಹಕಾರ ಸಂಘ ಅನ್ನುವಂಥದ್ದು 3ಕ್ಕಿಂತ ಹೆಚ್ಚಿಲ್ಲದ ವ್ಯಕ್ತಿಯನ್ನ ಸಹಕಾರ ಸಂಘಕ್ಕೆ ಸರ್ಕಾರ ನೇಮಿಸಬಹುದು ಅನ್ನುವಂಥದ್ದು. ಒಂದು ಸಮಿತಿ ಬರುತ್ತೆ, ಆ ಸಮಿತಿಗೆ ತಿಳಿಸ್ತಾ ಬರುವಂತಹ ಅಂಶಗಳಿವು. ಸರ್ಕಾರದಿಂದ ಆಯ್ಕೆಯಾದ ಈ ವ್ಯಕ್ತಿಗಳು ಸಹಕಾರ ಸಂಘಗಳ ಪದಾಧಿಕಾರಿಗಳು ಆಗೋದಕ್ಕೆ ಹಕ್ಕನ್ನ ಹೊಂದಿರತಕ್ಕದ್ದಲ್ಲ ಅನ್ನುವಂಥದ್ದು ಕೂಡ ತಿಳಿಸುತ್ತೆ. ಸರ್ಕಾರದಲ್ಲಿ ಹೆಚ್ಚಿರುವ ತನಕ, ಸರ್ಕಾರ ಇರುವ ತನಕ ಇದು ಸದಸ್ಯನಾಗಿರ್ತಾನೆ ಅನ್ನುವಂಥದ್ದು ತಿಳಿಸುತ್ತಾ ಬರುವಂಥದ್ದು. ಹಾಗೆ ಈ ಅಧಿಕಾರಿಯು ತನ್ನ ಸಭೆಗೆ ಹಾಜರಾಗದೇ ಇದ್ರೆ ಈತನನ್ನ ಯಾವುದೇ ಸದಸ್ಯರು ಈ ಸಭೆಗೆ ಸದಸ್ಯರನ್ನ ಕಳಿಸಬಹುದು, ಯಾವುದೇ ಒಬ್ಬ ವ್ಯಕ್ತಿಯನ್ನ ಸದಸ್ಯನನ್ನ ಕಳಿಸಬಹುದು ಅನ್ನುವಂಥದ್ದು ತಿಳಿಸ್ತಾ ಬರುವಂಥದ್ದು ಪ್ರಕರಣ 29. ಇನ್ನು ಸದಸ್ಯರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಪ್ರಕರಣ 29 ತಿಳಿಸುವಂಥದ್ದು. ನಾಮನಿರ್ದೇಶಿತ ಸದಸ್ಯರನ್ನ ಹೊರತುಪಡಿಸಿ ಸಮಿತಿಯ ಸದಸ್ಯರು ತಮ್ಮ ಲಿಖಿತ ರಾಜೀನಾಮೆಯ ಮೂಲಕ, ಇಲ್ಲೊಂದು ಸ್ವಲ್ಪ ಅಕ್ಷರ ಮಿಸ್ಟೇಕ್ ಆಗಿದೆ, ರಾಜೀನಾಮೆಯ ಮೂಲಕವಾಗಿ ಪತ್ರ ಬರೆದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸಿಇಒಗೆ ಕೊಡಬೇಕಾಗತ್ತೆ. ಇದರ ಅವಧಿ 15 ದಿನ ಇರುತ್ತೆ. ರಾಜೀನಾಮೆ ಅಂಗೀಕಾರವಾಗಲು 15 ದಿನಗಳ ಒಂದು ಅವಕಾಶ ಇರುತ್ತೆ. ಪಂಚಾಯತ್ ವ್ಯವಸ್ಥೆಯಲ್ಲೂ ಕೂಡ ಸದಸ್ಯರಿಗೆ 15 ದಿನ ಇರುತ್ತೆ, ಅಧ್ಯಕ್ಷರಿಗೆ 10 ದಿನ ಇರುತ್ತೆ. ಅದು ಕೂಡ ತಿಳಿಸುತ್ತೆ. ಇನ್ನು 29C ಏನ್ ಹೇಳುತ್ತೆ, ಸಮಿತಿಯ ಸದಸ್ಯತ್ವಕ್ಕೆ ಅನರ್ಹತೆ. ಯಾವುದೇ ಒಂದು, ನಾವು ಪಂಚಾಯತ್ ವ್ಯವಸ್ಥೆಯಲ್ಲೂ 3 ಸಮಿತಿ ಬರುತ್ತೆ. ತಾಲೂಕು ಪಂಚಾಯತಿಯಲ್ಲೂ 3 ಸಮಿತಿ, ಜಿಲ್ಲಾ ಪಂಚಾಯತಿಯಲ್ಲೂ 5 ಸಮಿತಿ. ನಾನು ಯಾಕೆ ಇದ್ರ ಮಧ್ಯ ಪಂಚಾಯತಿ ವ್ಯವಸ್ಥೆದು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಪಂಚಾಯತಿ ಕಾನ್ಸೆಪ್ಟ್ ನೆಕ್ಸ್ಟ್ ಬರುವಂಥದ್ದು ಎಕ್ಸಾಮ್ಗಳಿಗೆ. ಹಾಗಾಗಿ ಅದರೊಂದು ಒಂದು ನಿಮ್ಗೆ ಐಡಿಯಾ ಇರಲಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸಮಿತಿಯ ಸದಸ್ಯಕ್ಕೆ ಅನರ್ಹತೆಗೆ ಬಂದಾಗ ಸಂಘಕ್ಕೆ ಬಾಕಿ ನೀಡದಿದ್ರೆ, ಕೊಟ್ಟಂತಹ ಸಾಲದ ಯಾವುದಾದ್ರೂ ಬಾಕಿ ನೀಡದಿದ್ರೆ ಸಮಿತಿಯ ಸದಸ್ಯನಕ್ಕೆ ಅನರ್ಹನಾಗ್ತಾನೆ. ಸಹಕಾರ ಸಂಘದ ಹಣಕಾಸಿನ ವ್ಯವಹಾರದಲ್ಲಿ ಅವನೇನಾದ್ರೂ ನೇರವಾಗಿ ಅಥವಾ ಪರೋಕ್ಷವಾಗಿ ಹಿತಾಸಕ್ತಿಯನ್ನು ಹೊಂದಿದ್ರೆ, ಸಂಘದ ಒಂದು ಹಣಕಾಸು ವ್ಯವಹಾರದಲ್ಲಿ ಏನಾದ್ರೂ ಹಿತಾಸಕ್ತಿ ಅವನು ಹೊಂದಿದ್ರೆ ಆ ಸಮಿತಿಯ ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ ಅಂತ ಹೇಳಿ ಪ್ರಕರಣ 29C ಹೇಳುತ್ತೆ. ಹಾಗೆ ಕೆಲವು ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸಹಕಾರ ಸಂಘ ನಡೆಸುತ್ತಿರುವಂತಹ ವ್ಯವಹಾರದ ಹಾಗೆ ಅಂತಹ ವ್ಯವಹಾರನ ಇನ್ನು ಸಂಬಂಧಿಕರು ಅವನೇ ಅಥವಾ ಬೇರೆ ಸಂಬಂಧಿಕರು, ತನ್ನ ಸಂಬಂಧಿಕರು ಏನಾದರೂ ನಡೆಸ್ತಾ ಇದ್ರೆ ಅಥವಾ ಬಡ್ಡಿ ಲೇವಾದೇವಿ ವ್ಯವಹಾರಗಳು ಇಂತಹ ನಡೀತಾ ಇದ್ರೆ ಆ ಸಮಿತಿಯ ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ ಅನ್ನುವಂಥದ್ದು ತಿಳಿಸುತ್ತೆ. ನಂತರದಲ್ಲಿ ಸಹಕಾರ ಸಂಘದ ವಿರುದ್ಧ ನ್ಯಾಯವಾದಿಯನ್ನ ನೇಮಕಗೊಂಡಿದ್ರೆ ನ್ಯಾಯವಾದಿಸ್ತಾ ಇದ್ರೆ ಅನರ್ಹನಾಗ್ತಾನೆ ಅನ್ನುವಂಥದ್ದು ತಿಳಿಸುತ್ತೆ. ಹಾಗೆ ಸಹಕಾರ ಸಂಘದ ಹಣಕಾಸು ಮತ್ತು ಬ್ಯಾಂಕಿಂಗ್ನ ವೇತನ ಪಡೆಯುವ ನೌಕರನಾಗಿದ್ರೆ ಇಲ್ಲೂ ಕೂಡ ತಿಳಿಸುತ್ತೆ ಅನರ್ಹನಾಗ್ತಾನೆ. ಹಾಗೆ ನೌಕರನ ಸಂಬಂಧಿಯಾಗಿದ್ರೂ ಕೂಡ ಅನರ್ಹನಾಗುವಂಥದ್ದು, ಅದರ ಬಗ್ಗೆ ತಿಳಿಸುವಂಥದ್ದು. ಇನ್ನು ಸಹಕಾರ ಸಂಘದ ನೌಕರ ನಿವೃತ್ತ ವ್ಯಕ್ತಿಯಾಗಿದ್ರೆ, ಯಾವುದೋ ಸರ್ಕಾರದ ಒಂದು ನಿವೃತ್ತ ವ್ಯಕ್ತಿಯಾಗಿದ್ರೆ ಅಥವಾ ಅವನ್ನ ವಜಾ ಮಾಡಿದ್ರೆ, ಸರ್ಕಾರದ ಕೆಲಸದಿಂದ ವಜಾ ಮಾಡಿದ್ರೆ ಅವನು ಕೂಡ ಒಂದು ಸಮಿತಿಯ ಸದಸ್ಯನಾಗುವುದಕ್ಕೆ ಬರೋದಿಲ್ಲ. ಸಹಕಾರ ಸಂಘದ ಸದಸ್ಯನಾಗಿ ಮತ ಚಲಾವಣೆಯಿಂದ ಅನರ್ಹನಾಗಿದ್ರೆ ಕೂಡ, ಈ ಮತ ಚಲಾವಣೆಯ ಅನರ್ಹ ಅಂದ್ರೆ ಇದು ನಾಮ ಮಾತ್ರ ಒಂದು ಸದಸ್ಯನಾದ ಆ ಅರ್ಥ ಬರುತ್ತೆ. ಹಾಗಾಗಿ ಅದು ಕೂಡ ಅನರ್ಹನಾಗ್ತಾನೆ ಅನ್ನುವಂಥದ್ದು ತಿಳಿಸುತ್ತೆ.
1960 ದಂಡ ಸಂಹಿತೆ IPC ಸೆಕ್ಷನ್ನ ಪ್ರಕಾರವಾಗಿ ದೋಷಿಯಾಗಿದ್ರೆ ಆ ಆ ಮೂಲಕವಾಗಿ ಸದಸ್ಯನಾಗಲು ಅನರ್ಹನಾಗಿರ್ತಾನೆ. 6 ವರ್ಷ ಮುಗಿಯದೆ ಒಂದು ಅವನ ಶಿಕ್ಷೆಯನ್ನು ಕೂಡ 6 ವರ್ಷ ಇರುತ್ತೆ. ಹಾಗಾದ್ರೆ ಇವನು ಕೂಡ ಒಂದು ಸಮಿತಿಯ ಸದಸ್ಯನಾಗಲು ಬರೋದಿಲ್ಲ ಅನ್ನುವಂಥದ್ದು. ಹಾಗೆ 5 ವರ್ಷ ಮುಗಿಯುವಂತಹ ಒಂದು ನ್ಯಾಯಾಲಯದಲ್ಲಿ ಏನಾದ್ರು ಶಿಕ್ಷೆಯನ್ನು ಕೂಡ ಅವನು ಅನುಭವಿಸಿದ್ರು ಕೂಡ ಬರೋದಿಲ್ಲ. ಸಹಕಾರಿ ಸಂಘ ಅಥವಾ ಬ್ಯಾಂಕಿಂಗ್ ಪ್ರತಿನಿಧಿಯಾಗಿದ್ದರೆ ಅಥವಾ ಬ್ಯಾಂಕಿನ ಬಾಕಿ ನೀಡಲು 1 ವರ್ಷ ಏನಾದರೂ ಈಗ ಸಂಘದಿಂದ ಬೇರೆ ಬ್ಯಾಂಕಿನಿಂದ ಸಾಲ ತಗೊಂಡಿರ್ತಾನೆ ಅವನು, ಒಂದು ವರ್ಷದ ಒಳಗೆ ರಿಪೇಮೆಂಟ್ ಇರುತ್ತೆ, ಅದನ್ನ 2 ವರ್ಷ ಮಾಡಿರ್ತಾನೆ. ಈ ರೀತಿಯಾದಂತಹ ಒಂದು ವ್ಯವಹಾರನ ಮಾಡಿದ್ರು ಕೂಡ ಸಂಘದ ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ. ಯಾವುದು ಸಮಿತಿಯ ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ ಅನ್ನುವಂಥದ್ದು. ಇನ್ನು ಪ್ರಕರಣ 39 ಅಂತ ತಿಳಿಸುತ್ತೆ. ಈ ಪ್ರಕರಣದ ಪ್ರಕಾರವಾಗಿ ನಿರ್ದಿಷ್ಟ ಕಾಲಮಿತಿಯೊಳಗೆ ಚುನಾವಣೆ ವ್ಯವಸ್ಥೆ ಮಾಡಲು ವಿಫಲನಾಗಿರುವಂತಹ ಸಮಿತಿಯ ಸದಸ್ಯನಾಗಿದ್ದರೆ ಅನರ್ಹನಾಗ್ತಾನೆ ಅನ್ನುವಂಥದ್ದು ತಿಳಿಸುತ್ತೆ. ಒಂದು ಸಹಕಾರ ಸಂಘದಲ್ಲಿ ಸದಸ್ಯ ನಿಂತು ಮತ್ತೊಂದು ಸಹಕಾರ ಸಂಘದ ಸಮಿತಿಯ ಸದಸ್ಯನಾಗಿ ಚುನಾಯಿತನಾಗಿರುವ 2 ಸಂಘಗಳಿಂದ ಉಪಾಧ್ಯಕ್ಷ, ಅಧ್ಯಕ್ಷ, ಸಭಾ ಉಪಾಧ್ಯಕ್ಷ ಇವರು ಪದಾಧಿಕಾರಿಗಳು ಆಗತಕ್ಕದಲ್ಲ. ಅಂದ್ರೆ 2 ಸಹಕಾರ ಸಂಘಗಳಿಗೂ ನಿಂತ್ಕೊಂಡವನು ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಅಧ್ಯಕ್ಷನಾಗಿ ಏನೇ ಒಂದು ಹುದ್ದೆಯಲ್ಲಿ ಈ ಹುದ್ದೆಯಲ್ಲಿ ಇದ್ಕೊಂಡು ಪದಾಧಿಕಾರಿಗಳಾಗಿ 2 ಸಂಘಕ್ಕೂ ಕೂಡ ಆಯ್ಕೆಯಾಗುವಂಥದ್ದಿಲ್ಲ ಅನ್ನುವಂಥದ್ದು. ಈ ರೀತಿ ಆದ್ರೆ ಕೂಡ ಅನರ್ಹನಾಗ್ತಾನೆ ಅನ್ನುವಂಥದ್ದು ತಿಳಿಸುತ್ತೆ. ಅವನು ತನ್ನ ಕರ್ತವ್ಯಗಳನ್ನ ತೃಪ್ತಿಕರವಾಗಿ ನಿರ್ವಹಿಸದಿದ್ರೆ ರಿಜಿಸ್ಟ್ರಾರ್ ಅನ್ನು ತನಗೆ ಬಂದ ವರದಿಯ ಮೇರೆಗೆ ರಿಜಿಸ್ಟ್ರಾರ್ಗೆ ಕಂಪ್ಲೇಂಟ್ ಹೋಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅಂತಹ ಸದಸ್ಯನನ್ನ ತೆಗೆದು ಹಾಕುವಂತಹ ಅವಕಾಶ ಕೂಡ ರಿಜಿಸ್ಟ್ರಾರ್ನ ಬಳಿ ಇರುವಂಥದ್ದು. ಇನ್ನು ಪ್ರಕರಣ 29F ನಲ್ಲಿ ಏನ್ ಹೇಳುತ್ತೆ ಅಂದ್ರೆ ಅಧ್ಯಕ್ಷ, ಸಭಾಧ್ಯಕ್ಷ, ಉಪಾಧ್ಯಕ್ಷ ಅಥವಾ ಉಪಸಭಾಧ್ಯಕ್ಷ ಮುಂತಾದವರ ಚುನಾವಣೆಯ ಬಗ್ಗೆ ತಿಳಿಸುವಂಥದ್ದು. ಪ್ರಕರಣ 29F ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಹಕಾರ ಸಂಘ ಈ 4 ಜನರನ್ನ ಚುನಾವಣೆಯ ಮೂಲಕವೇ ಆಯ್ಕೆ ಮಾಡುತ್ತೆ. ಸಹಕಾರ ಸಂಘದಲ್ಲಿ ಅಧ್ಯಕ್ಷ, ಸಭಾಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಉಪಸಭಾಧ್ಯಕ್ಷ ಇವರ 4 ಜನರು ಕೂಡ ಒಂದು ಚುನಾವಣೆ ನಡೆಯುವಂಥದ್ದು. ಅಧ್ಯಕ್ಷ ಅಥವಾ ಚೇರ್ಪರ್ಸನ್ ಸಂಘದ ಸಮಿತಿಯ ಮತ್ತು ಅಂತಹ ಉಪಸಮಿತಿಯ ಸಾಮಾನ್ಯ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಇವರ ಒಂದು ಅಧಿಕಾರದ ವರ್ಷ ಎಷ್ಟಿರುತ್ತೆ? 5 ವರ್ಷ ಇರುತ್ತೆ. 5 ವರ್ಷ ಇರುತ್ತೆ. ಇವರು ಖಾಲಿ ಇರುವಾಗ ಉಪಸಭಾಧ್ಯಕ್ಷ ಅಥವಾ ವೈಸ್ ಚೇರ್ಮನ್ ಏನು ಈ ಸಮಿತಿಯ ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾರೆ. ನಾವು ಈಗ ಅಧ್ಯಕ್ಷ ಇಲ್ಲದ ಸಂದರ್ಭದಲ್ಲಿ ಉಪಾಧ್ಯಕ್ಷ ವಹಿಸಿಕೊಳ್ಳುವಂಥದ್ದು ಅಲ್ಲಿ ಹೇಳಿದೆ ಅನ್ನುವಂಥದ್ದು. ನೋಡಿ 29F ಏನ್ ಹೇಳುತ್ತೆ ಅಂದ್ರೆ ಸಹಕಾರ ಸಂಘದಲ್ಲಿ ಬರುವಂತಹ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸಭಾಧ್ಯಕ್ಷ, ಸಭಾ ಉಪಾಧ್ಯಕ್ಷ ಅವರ ಚುನಾವಣೆಗೆ ಸಂಬಂಧಪಟ್ಟಂತ ಪ್ರಕರಣ ಆಗಿರುವಂಥದ್ದು. ಅಧ್ಯಕ್ಷ, ಉಪಾಧ್ಯಕ್ಷ, ಚೇರ್ಮನ್ ಹಾಗೂ ವೈಸ್ ಚೇರ್ಮನ್ ಇವರ ಅಧಿಕಾರಾವಧಿ ಮುಗಿಯುವ 15 ದಿನಗಳ ಮುಂಚೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಏನಿರ್ತಾರೆ, ಅವರು CEO ಏನಿರ್ತಾರೆ, ಸಭೆಯನ್ನ ಕರೆದು ಮುಂದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಬಗ್ಗೆ ಒಂದು ಸಮಿತಿಯನ್ನ ಕರೆಯಬೇಕು. ಇನ್ನು ಅಧಿಕಾರಾವಧಿ 5 ವರ್ಷ ಮುಗಿತ ಹಂತದಲ್ಲಿ ಇದ್ರ ಬಗ್ಗೆ ತಿಳಿಸುವಂಥದ್ದು. ಈ ಸಭೆಯ ಅಧ್ಯಕ್ಷತೆಯನ್ನ ಅಧ್ಯಕ್ಷ, ಉಪಾಧ್ಯಕ್ಷ, ಚೇರ್ಮನ್ ಮತ್ತು ವೈಸ್ ಚೇರ್ಮನ್ ಸ್ಥಾನಕ್ಕೆ ನಿಲ್ಲದ ವ್ಯಕ್ತಿಗಳು ಅಧ್ಯಕ್ಷತೆಯನ್ನ ವಹಿಸ್ಕೋಬೇಕು. ನೋಡಿ, ಈಗ ಆಲ್ರೆಡಿ ಅವರು ಚೇರ್ಮನ್, ಅಧ್ಯಕ್ಷ, ಉಪಾಧ್ಯಕ್ಷಕ್ಕೆ ಒಂದು ಸ್ಥಾನ ನಿಂತಿರ್ತಾರೆ. ಅವರು ಈ ಸ್ಥಾನಕ್ಕೆ ಪೈಪೋಟಿಯನ್ನ ನಡೆಸ್ತಾ ಇದ್ರೆ ಅಂತವರು ಈ ಸಭೆಯ ಯಾವ ಸಭೆ ಇಂತಹ ಒಂದು ಕಾರ್ಯನಿರ್ವಾಹಕ ಅಧಿಕಾರಿ ಕರೆಯುವಂತಹ ಒಂದು ಚುನಾವಣೆಗೆ 15 ದಿನಗಳ ಮುಂಚೆ ಕರೆಯುವಂತಹ ಒಂದು ಸಭೆಗೆ ಈ ಆಕಾಂಕ್ಷಿಗಳು ಏನಿದ್ದಾರೆ, ನಾನು ಚೇರ್ಮನ್ ಆಗ್ಬೇಕು, ವೈಸ್ ಚೇರ್ಮನ್ ಆಗ್ಬೇಕು, ಉಪಾಧ್ಯಕ್ಷನಾಗಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಅವಕಾಶ ಇರೋದಿಲ್ಲ. ಅವರನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು
ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸ್ಕೋಬಹುದು ಅನ್ನುವಂಥದ್ದು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ಸಭೆಯ ದಿನಾಂಕದಿಂದ 3 ತಿಂಗಳ ಒಳಗೆ ಸಭೆ ನಡೆಸಿದ ಬಗ್ಗೆ ಮತ್ತು ಸಭೆಯ ನಡವಳಿಕೆಯ ಬಗ್ಗೆ ಒಂದು ಪ್ರತಿಯನ್ನ ರಿಜಿಸ್ಟ್ರಾರ್ಗೆ ನೀಡತಕ್ಕದ್ದು, ಕಳಿಸ್ತಕ್ಕದ್ದು. ಅದು ಕೂಡ ನಡೆಯುವಂಥದ್ದು. ಈಗೇನು ಸಭೆಯಲ್ಲಿ ನಡೆದಂತಹ ಒಂದು ನಡವಳಿ ಪುಸ್ತಕವನ್ನ ಒಂದು ಸಿಒ ಏನ್ ಮಾಡ್ತಾರೆ, ರಿಜಿಸ್ಟ್ರಾರಿಗೆ ಕಳಿಸ್ಬೇಕು ಅನ್ನುವಂಥದ್ದು ತಿಳಿಸ್ತಾ ಬರುವಂಥದ್ದು ಪ್ರಕರಣ. ಇನ್ನು ಪ್ರಕರಣ 29G ಏನ್ ಹೇಳುತ್ತೆ, ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಬಗ್ಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಬಗ್ಗೆ ನೇಮಕ ಮಾಡುವಂಥದ್ದು. ಪ್ರತಿ ಒಂದು ಸಂಘದಲ್ಲೂ ಕೂಡ, ಪ್ರತಿ ಸಹಕಾರ ಸಂಘದಕ್ಕೂ ಕೂಡ ಒಬ್ಬ ಅಧಿಕಾರಿ ಇರತಕ್ಕದ್ದು. ನೋಡಿ, 128A ಉಪಬಂಧಗಳ ಪ್ರಕಾರವಾಗಿ ಸಂಘದಿಂದ ನೇಮಕವನ್ನ ಮಾಡಬಹುದು ಮತ್ತು ವಜಾವನ್ನಗೊಳಿಸಬಹುದು. ಯಾರಿಗೆ ಇರುತ್ತೆ ಈ ಅಧಿಕಾರ? ಪ್ರತಿಯೊಂದು ರಿಜಿಸ್ಟ್ರಾರ್ಗೆ ಇರುವಂತದ್ದು. ರಿಜಿಸ್ಟ್ರಾರ್ಗೆ ಸಹಕಾರ ಮತ್ತು ಸರ್ಕಾರ ಅಥವಾ ರಿಜಿಸ್ಟ್ರಾರ್ ಮುಖ್ಯ ಕಾರ್ಯನಿರ್ವಾಹಕವನ್ನ ನೇಮಿಸಬಹುದು ಮತ್ತು ವಜಾಗೊಳಿಸಬಹುದು. ಅದ್ರ ಬಗ್ಗೆ ತಿಳಿಸುವಂಥದ್ದು. 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರವನ್ನ ನೋಡಿ, 5 ವರ್ಷಗಳಿಗೆ ಒಬ್ಬ ಸಿಇಒಗಳನ್ನ ನೇಮಕ ಮಾಡುವಂತ ಅಧಿಕಾರ ರಿಜಿಸ್ಟ್ರಾರ್ಗೆ ಇರುವಂತದ್ದು. ವಜಾ ಮಾಡಬಹುದು ಅಥವಾ ಅವರನ್ನ ನೇಮಿಸ್ಕೊಳ್ಬಹುದು, ಅದರ ಕೂಡ ಅಧಿಕಾರ ಇರುವಂತದ್ದು. ನೋಡಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. 29G ಸಿಇಒ ಬಗ್ಗೆ ತಿಳಿಸುವಂಥದ್ದು. ಅವರ ವೇತನ ಭತ್ಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ವೇತನ ಭತ್ಯೆಯನ್ನು ನಿಗದಿ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ರಿಜಿಸ್ಟರ್ನ ಅನುಮೋದನೆಯನ್ನ ಪಡೆಯಲಾಗುತ್ತೆ ಅನ್ನುವಂಥದ್ದು. ಸರ್ಕಾರದಿಂದ ಸಹಕಾರ ಸಂಘಗಳ ಪಡೆದಂತಹ ಒಂದು ಸಾಲ ಮತ್ತು ವ್ಯವಹಾರಗಳ ಬಗ್ಗೆ ಒಂದು ಮರುಪಾವತಿಯ ಬಗ್ಗೆ ಎಲ್ಲಾ ವರದಿಯನ್ನು ಸಲ್ಲಿಸುವಂಥದ್ದು ಇವರ ಕೆಲಸ ಆಗಿರುತ್ತೆ. ಯಾರಿಗೆ ವರದಿಯನ್ನು ಸಲ್ಲಿಸಬೇಕು? ಸಿಇಒ ರಿಜಿಸ್ಟ್ರಾರ್ಗೆ ತಿಳಿಸಬೇಕು. ಹಾಗೆ ಸಂಘದ ಪರವಾಗಿ ತಾವೇ ಒಂದು ದಾವೆಯನ್ನ ಹೂಡಬಹುದು, ಹಾಗೆ ದಾವೆಗೆ ಗುರಿಯಾಗತಕ್ಕದ್ದು ಅನ್ನುವಂಥದ್ದು ತಿಳಿಸ್ತಾ ಬರುವಂಥದ್ದು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಏನಿರ್ತಾರೆ, ಅವರು ಸಂಘದ ಅಥವಾ ಅದರ ಸಮಿತಿಯ ಪ್ರತಿಯೊಂದು ಸಭೆಗೆ ಹಾಜರಾಗಲು ಅಥವಾ ಸಭೆಯಲ್ಲಿ ಚರ್ಚೆಗೆ ಪಾಲ್ಗೊಳ್ಳಲು, ಯಾವುದೇ ಒಂದು ಗೊತ್ತುವಳಿಗಳನ್ನ ಮಂಡಿಸಲು ಅಥವಾ ಮತ ಚಲಾಯಿಸಲು ಹಕ್ಕನ್ನು ಹೊಂದಿರ್ತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪರೀಕ್ಷೆಯಲ್ಲೂ ಕೇಳ್ಬೋದು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳ ರೂಪದಲ್ಲೂ ಕೂಡ ತಿಳಿಸಬಹುದು. ಪ್ರಾಥಮಿಕ ಸಹಕಾರ ಸಂಘಗಳ ಸಂಬಂಧದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನು ಅವನಿಂದ ಅಧಿಕೃತವಾದಂತಹ ಒಂದು ಸಂದಾಯ ಬಾಕಿಯ ಪತ್ರ ಏನಿರುತ್ತೆ, ಪ್ರತಿ ತಿಂಗಳು ಕೂಡ ರಿಜಿಸ್ಟರ್ಗೆ ಕಳಿಸ್ಬೇಕಾಗತ್ತೆ. ಹಣಕಾಸು ಮತ್ತು ಕ್ರೆಡಿಟ್ ಏಜೆನ್ಸಿಗೆ ತರುವಾಯ 15 ದಿನಗಳಿಗೆ ತಿಳಿಸ್ಬೇಕು. ಏನಾದ್ರೂ ಸಾಲಕ್ಕೆ ಸಂಬಂಧಪಟ್ಟಂತದ್ದು ವರದಿ ಏನಿದ್ರೆ ಅದು 15 ದಿನಕ್ಕೆ ಒಮ್ಮೆ ತಿಳಿಸ್ಬೇಕು. ಬ್ಯಾಂಕಿಂಗು ಮತ್ತೆ ಇನ್ನಿತರ ಒಂದು ಸಂದಾಯ ಬಾಕಿಗಳಿಗೆ ಏನೇ ಸಂಬಂಧಪಟ್ಟರೂ ಪ್ರತಿ ತಿಂಗಳು ಒಂದು ವರದಿಯನ್ನು ಸಲ್ಲಿಸಬೇಕಾಗತ್ತೆ. ಯಾರು? ಸಿಇಒ ರಿಜಿಸ್ಟರ್ಗೆ ಕಳಿಸ್ಬೇಕಾಗತ್ತೆ. ಇನ್ನು ಪ್ರಕರಣ 39A ಏನ್ ಹೇಳುತ್ತೆ, ಚುನಾವಣೆಗಳನ್ನ ನಡೆಸುವುದ್ರ ಬಗ್ಗೆ ತಿಳಿಸ್ತಾ ಬರುತ್ತೆ. ಆಕಸ್ಮಿಕವಾಗಿ ಏನಾದ್ರೂ ಖಾಲಿ ಸ್ಥಾನ ಉಂಟಾದ ಸಂದರ್ಭದಲ್ಲಿ ಸಹಕಾರ ಸಂಘದ ಒಂದು ಸದಸ್ಯರ ಪ್ರತಿಯೊಂದು ಚುನಾವಣೆಯನ್ನ ಪದಾಧಿಕಾರಿಗಳ ಚುನಾವಣೆಯನ್ನ ಸಹಕಾರ ಚುನಾವಣಾ ಪ್ರಾಧಿಕಾರ ಅವರ ಮೇರೆಗೆ ಒಂದು ನಿರ್ದೇಶನದ ಮೇರೆಗೆ ಒಂದು ಚುನಾವಣೆಗಳನ್ನ ನಡೆಸುವ ಬಗ್ಗೆ ತಿಳಿಸುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಪ್ರಕರಣಗಳನ್ನ ಚರ್ಚೆ ಮಾಡ್ತೇನೆ. ಈಗ ಇವತ್ತಿನ ತರಗತಿಗೆ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಯಾವ್ಯಾವ ಪ್ರಕರಣಗಳು ಏನೇನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ. ಕ್ಲಾಸು ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಸ್ನೇಹಿತರೆ ಕೇಳ್ಕೊಳ್ತಾ, ಇದರ PDF ಅನ್ನುವಂಥದ್ದು ಇದು ಪ್ರಕರಣ ಮುಗಿದ ನಂತರದಲ್ಲಿ ನಾನು karuna.in ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಆಲ್.